ನಮಸ್ಕಾರ ವೀಕ್ಷಕರೇ, ಸಿರಿ ಡಾಕ್ಟರ್ಸ್ ಲೈವ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಇವತ್ತು ಸೆಪ್ಟೆಂಬರ್ 29 ವರ್ಲ್ಡ್ ಹಾರ್ಟ್ ಡೇ. ಹೀಗಾಗಿ ನಿನ್ನೆ ಮತ್ತು ಇವತ್ತಿನ ಸಂಚಿಕೆಯಲ್ಲಿ ನಾವು ಈ ಹೃದಯಾಘಾತಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಯನ್ನು ನಿನ್ನೆಯ ಸಂಚಿಕೆಯಲ್ಲಿ ತಿಳಿದುಕೊಂಡ್ವಿ. ಹಾಗೆ ಇವತ್ತಿನ ನಮ್ಮ ಈ ಸಂಚಿಕೆಯಲ್ಲಿ ಈ ಹಾರ್ಟ್ ಸರ್ಜರಿಗಳ ಬಗ್ಗೆ, ಹಾಗೆ ಮಕ್ಕಳಲ್ಲಿ ಈ ಹಾರ್ಟ್ ಹೋಲ್ ಇರುವಂಥದ್ದು ಇದರ ಬಗ್ಗೆ, ಹಾಗೆ ಇದಕ್ಕೆ ಸಿಗುವಂತಹ ಅಡ್ವಾನ್ಸ್ ಟ್ರೀಟ್ಮೆಂಟ್ಗಳ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣ. ಹಾಗೆ ಇವತ್ತು ನಮಗೆ ಇದರ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಡೋದಕ್ಕೆ ನಮ್ಮ ಸಿರಿ ಡಾಕ್ಟರ್ಸ್ ಲೈವ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿದ್ದಾರೆ ಅಪೋಲೋ ಹಾಸ್ಪಿಟಲ್ ಶೇಷಾದ್ರಿಪುರಂ ಇಲ್ಲಿನ ಸೀನಿಯರ್ ಕನ್ಸಲ್ಟೆಂಟ್ ಕಾರ್ಡಿಯೋಥೆರಾಸಿಕ್ ಮತ್ತು ವ್ಯಾಸ್ಕ್ಯುಲರ್ ಸರ್ಜನ್ ಆಗಿರುವಂತಹ ಡಾಕ್ಟರ್ ಆನಂದ್ ಸುಬ್ರಹ್ಮಣ್ಯಂ ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಡಾಕ್ಟರ್, ವೆಲ್ಕಮ್ ಟು ದಿ ಶೋ. ನಮಸ್ಕಾರ. ಹಾಗೆ ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ಮತ್ತೊಬ್ಬರು ವೈದ್ಯರು ಇದ್ದಾರೆ. ಅಪೋಲೋ ಹಾಸ್ಪಿಟಲ್ ಶೇಷಾದ್ರಿಪುರಂ ಇಲ್ಲಿನ ಸೀನಿಯರ್ ಕನ್ಸಲ್ಟೆಂಟ್ ಕಾರ್ಡಿಯೋಥೆರಾಸಿಕ್ ಮತ್ತು ವ್ಯಾಸ್ಕ್ಯುಲರ್ ಸರ್ಜನ್ ಆಗಿರುವಂತಹ ಡಾಕ್ಟರ್ ಮನೋಜ್ ಕುಮಾರ್ SP ಅವರಿದ್ದಾರೆ. ಅವ್ರನ್ನೂ ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಾ ಡಾಕ್ಟರ್? ಚೆನ್ನಾಗಿ. ಎಸ್, ವೆಲ್ಕಮ್ ಟು ದಿ ಶೋ ಡಾಕ್ಟರ್. ಡಾಕ್ಟರ್, ಇವತ್ತಿನ ಸಂಚಿಕೆಯಲ್ಲಿ ಇವತ್ತು ವರ್ಲ್ಡ್ ಹಾರ್ಟ್ ಡೇ ಆಗಿರೋದ್ರಿಂದಾಗಿ ಹಾರ್ಟಿಗೆ ಸಂಬಂಧಪಟ್ಟಂತೆ ಇವತ್ತು ಕೂಡ ನಾವು ಮಾತನಾಡ್ತಾ ಇದ್ದೀವಿ. ಹೀಗಾಗಿ ಈ ಹಾರ್ಟ್ ಸರ್ಜರಿ ಅಂದರೆ ಏನು ಅಂತ ಡಾಕ್ಟರ್, ಇಲ್ಲಿಂದ ಆರಂಭ ಮಾಡೋಣ ನಾವು. ಸಾಧಾರಣವಾಗಿ ನೀವು ಹಾರ್ಟ್ ಸರ್ಜರಿ ಅಂದರೆ ಬರೀ ಬೈಪಾಸ್ ಸರ್ಜರಿ ಅಂತ ಸಾಧಾರಣ ಜನಕ್ಕೆ ಅದು ಐಡಿಯಾ ಇರೋದು. ಬಟ್ ಹಾರ್ಟ್ ಸರ್ಜರಿ ಅಂದರೆ ಅದರಲ್ಲಿ ಭಾಳಷ್ಟು ಬೇರೆ ಬೇರೆ ಥರ ಸರ್ಜರೀಸ್ ಕೂಡ ಇದೆ. ಈಗ ಹಾರ್ಟಲ್ಲಿ ಏನೇನು ಪಾರ್ಟ್ಸ್ ಇರುತ್ತೋ ಅದನ್ನೆಲ್ಲ ರಿಪೇರ್ ಮಾಡುವಂಥದ್ದು ಅಥವಾ ಕರೆಕ್ಟ್ ಮಾಡುವಂಥದ್ದು ಹಾರ್ಟ್ ಸರ್ಜರಿ. ಕಾಮನೆಸ್ಟ್ ಅನ್ನೋದು ಬೈಪಾಸ್ ಸರ್ಜರಿ. ಅದರಲ್ಲಿ ಬೇರೆ ಬೇರೆ ವಿಧವಾದಂಥದ್ದು ಇವೆ. ಅದಲ್ಲದೆ ಮಕ್ಕಳಲ್ಲಿ ಬರೋವಂಥ ಸರ್ಜರೀಸ್ನ ಪೀಡಿಯಾಟ್ರಿಕ್ ಹಾರ್ಟ್ ಸರ್ಜರಿ, ಕಂಜನೈಟಲ್ ಹಾರ್ಟ್ ಸರ್ಜರಿ ಅಥವಾ ನಿಯೋನೇಟಲ್ ಹಾರ್ಟ್ ಸರ್ಜರಿ ಅಂತೀವಿ. ಅದರಲ್ಲಿ ಏರ್ ಪೇರ್ ಕನೆಕ್ಷನ್ ಇದ್ದಾಗ ಬೈ ಬರ್ತ್ ಬರುವಂಥದ್ದು ಕರೆಕ್ಟ್ ಮಾಡುವಂಥದ್ದು. ಅದಲ್ಲದೆ ಹಾರ್ಟ್ ಒಳಗಡೆ 4 ಕವಾಟಗಳಿರುತ್ತೆ, ಅಂದರೆ ವ್ಯಾಲ್ವ್ಸ್. ಇವೆಲ್ಲ ಒನ್ ವೇ ವ್ಯಾಲ್ವ್ ಥರ, ರಕ್ತ ಒಂದೇ ದಿಕ್ಕಲ್ಲಿ ಹೋಗುವಂಥ ಮಾಡುವಂಥದ್ದು. ಆ ವ್ಯಾಲ್ವ್ಸ್ ಡ್ಯಾಮೇಜ್ ಆಗಿರೋವಾಗ್ಲೂ ಅದಕ್ಕೆ ವ್ಯಾಲ್ವ್ ಸರ್ಜರೀಸು ಬರುತ್ತೆ. ಅದಲ್ಲದೆ ಹಾರ್ಟ್ ಮಸಲ್ ಡ್ಯಾಮೇಜ್ ಆಗಿರೋವಾಗ ಹಾರ್ಟ್ ಮಸಲ್ನ ರಿಪೇರ್ ಮಾಡೋದು ಅಂಥದ್ದು ವೆಂಟ್ರಿಕ್ಯುಲರ್ ರಿಸ್ಟೋರೇಷನ್ ಅಂತಲೂ ಇರುತ್ತೆ. ಮತ್ತೊಂದು ಥರ ಈ ರಿದಮ್ ಡಿಸ್ಟರ್ಬೆನ್ಸಸ್, ಹಾರ್ಟಿನ ಬಡಿತ ಹೆಚ್ಚು ಕಡಿಮೆ ಆದಾಗ, ಅದು ಎಲೆಕ್ಟ್ರೋಫಿಸಿಯಾಲಜಿ ಹೆಚ್ಚು ಕಡಿಮೆ ಆದಾಗ ಅದಕ್ಕೂ ಕರೆಕ್ಷನ್ಸ್ ಮಾಡುವಂಥ ಸರ್ಜರೀಸ್ ಕೆಲವುದಿರುತ್ತೆ. ಅದಲ್ಲದೆ ಬ್ಲಡ್ ಸಪ್ಲೈ, ಈ ಒಡ್ಕೊಂಡು ಮೇನ್ ಪೈಪ್ಗಳೇ ಒಡ್ಕೊಂಡು ಮಾಡುವಂಥದ್ದು ಎಮರ್ಜೆನ್ಸಿ ಸರ್ಜರೀಸು ಕೆಲವುದಿರುತ್ತೆ. ಹೀಗಾಗಿ ಹಲವಾರು ಏರಿಯಾಸ್ ಇದಲ್ಲದೆ ಹಾರ್ಟ್ ಟ್ರಾನ್ಸ್ಪ್ಲಾಂಟ್, ಹಾರ್ಟ್ ಫೇಲ್ಯೂರ್, ಲಂಗ್ ರಿಲೇಟೆಡ್, ಈಗ ಲಂಗ್ ಡ್ಯಾಮೇಜ್ ಆಗಿ ಆಕ್ಸಿಜನ್ ಸಾಕಷ್ಟು ಇಲ್ಲದಾಗ ಲಂಗ್ ಟ್ರಾನ್ಸ್ಪ್ಲಾಂಟ್ ಕೂಡ ಮಾಡ್ಬೋದು. ಇವೆಲ್ಲ ಏರಿಯಾಸ್ ವ್ಯಾಸ್ಕ್ಯುಲಾರ್ ಪೈಪ್ಗಳು, ಅಂದರೆ ದೇಹದ ಬ್ಲಡ್ ಸಪ್ಲೈ ಹೋಗುವಂಥ ಪೈಪ್, ಅವೆಲ್ಲದರೂ ರಿಪೇರ್ ಮಾಡಿ ಕರೆಕ್ಟ್ ಮಾಡೋದು ಅಥವಾ ರೀಪ್ಲೇಸ್ ಮಾಡೋದನ್ನು ಹಾರ್ಟ್ ಸರ್ಜರಿ ವಿಭಾಗದಲ್ಲಿ ಬರುತ್ತೆ. ಓಕೆ ಡಾಕ್ಟರ್, ನಾವು ನೋಡ್ತಾ ಇರ್ತೀವಿ ಮೊದಲೆಲ್ಲ ಆಗಿದ್ರೆ ಒಂದು ರೀತಿಯಾಗಿ ವಯಸ್ಸಾದವರಿಗೆ ಕಾಣಿಸ್ಕೊಳ್ತಾ ಇದ್ದಂಥ ಈ ಹಾರ್ಟ್ ಅಟ್ಯಾಕ್ ಏನಿದೆ, ಈಗ ಈ ಹಾರ್ಟ್ ಸಮಸ್ಯೆ ಅನ್ನುವಂಥದ್ದು ಹುಟ್ಟೋ ಮಕ್ಕಳಿಗೆ ಹುಟ್ಟುತ್ತಾನೆ ಬರುವಂಥ ಒಂದಷ್ಟು ಕಾಯಿಲೆಗಳಾಗಿದೆ. ಹೀಗಾಗಿ ಮಕ್ಕಳಲ್ಲಿ ಯಾವ ರೀತಿಯಾದಂಥ ಹಾರ್ಟ್ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ ಅಂತ ಡಾಕ್ಟರ್? ಮಕ್ಕಳುಗಳು ಮೇನ್ಲಿ ಎರಡು ಪ್ರಾಬ್ಲಮ್ಸ್ ಬರುತ್ತೆ. ಒಂದು ಹಾರ್ಟ್ ಒಳಗಡೆ ಹೋಲ್ಸು, ಎರಡನೇದು ಬ್ಲೂ ಬೇಬಿ ಸಿಂಡ್ರೋಮ್ ಅಂತ. ಬ್ಲೂ ಬೇಬಿ ಅಂತ ಹುಟ್ಟಿದ ಮೇಲೆ ಅಲ್ಲ, ಹುಟ್ಟದ ಆದಮೇಲೆ ಸ್ವಲ್ಪ ದಿನ ಆದಮೇಲೆ ಮಕ್ಕಳೆಲ್ಲ ನೀಲೆ ಬಣ್ಣೆ ಆಗುತ್ತೆ. ಸೊ ಮೇನ್ಲಿ ಹೆಂಗೆ ಬರುತ್ತೆ ನೀಲಿ ಬಣ್ಣೆ, ಇದು ನಮ್ಮ ತೂತ ಇದ್ದದ ಮೇಲೆ ಇದೆಲ್ಲ ಅಲ್ಲದ ಬಾಯಲ್ಲೇ ನೀಲಿ ಬಣ್ಣೆ ಬರುತ್ತೆ. ಈ ಥರ ಮಕ್ಕಳು ಯೂಶ್ವಲಿ ಎರಡು ಪ್ರಾಬ್ಲಮ್ಸಲು ತಾಯಿ ಪೇರೆಂಟ್ಸ್ ಏನು ಆ್ಯಕ್ಚುಲಿ ಯೂಶ್ವಲಿ ಕಂಪ್ಲೇಂಟ್ ಏನು ಮಾಡ್ತೀನಿ ಅಂತ, ಮಕ್ಕಳು ಚೆನ್ನಾಗಿ ಗ್ರೋತ್ ಇಲ್ಲ. ಎರಡನೇದು ಏನಾಗುತ್ತೆ, ಹಾಲು ಕುಡಿಯೋಕ್ಕಾಗ್ತಾ ಇಲ್ಲ, ಕ್ರೈಯಿಂಗ್ ಅಳದೆ ಟೈಮ್ಲು ಅದು ಬೇಬಿ ತುಂಬ ಜಾಸ್ತಿ ಬ್ಲೂ ಕಲರ್ ಆಗುತ್ತೆ. ಈ ಥರ ಎಲ್ಲ ಕಂಪ್ಲೇಂಟ್ಸ್ ಯೂಶ್ವಲಿ ಬರುತ್ತೆ. ಮೂರನೇದು ಏನಾಗುತ್ತೆ ಅಂತ, ಕೆಲವು ಮಕ್ಕಳಿಗೆ ಏನಾಗುತ್ತೆ, ಅವ್ರ ಗ್ರೋತ್ ಡೆವಲಪ್ಮೆಂಟ್ ಚೆನ್ನಾಗಿ ಆಗಲ್ಲ. ನಾವೆಲ್ಲ ನಮ್ಮ ಮೆಡಿಕಲ್ ಏನು ಹೇಳ್ತಾರೆ, ಮೈಲ್ ಸ್ಟೋನ್ಸ್ ಅಂತ ಮಕ್ಕಳಿಗೆ ಒಂದ್ಸಲ 3 ತಿಂಗಳಾದಮೇಲೆ ಇದು ಮಾಡಬೇಕಾಗತ್ತೆ, 6 ಮಂತ್ಸ್ಲಿ ಇದು ಬರಬೇಕಾಗತ್ತೆ, ಅಥವಾ 1 ಇಯರ್ 1.5 ಇಯರ್ಸ್ಲು ಮಕ್ಕಳೆಲ್ಲ ವಾಕಿಂಗ್ ಮಾಡಬೇಕಾಗತ್ತೆ, ಚೆನ್ನಾಗಿ ಓಡಾಡಬೇಕು. ಬಟ್ ಆ ಥರ ಬರಲ್ಲ. ಸೊ ಈ ಥರ ಕಂಪ್ಲೇಂಟ್ಸ್ ಬರುತ್ತೆ. ಸೊ ಪೇರೆಂಟ್ಸು ಡಾಕ್ಟರ್ಸ್ ಕನ್ಸಲ್ಟ್ ಮಾಡ್ತೀನಿ, ಸೊ ಈ ಥರ ಇದೆ ಅಂತ. ಬೇರೆ ಇದು ಮೋಸ್ಟ್ಲಿ ಡಿಟೆಕ್ಷನ್ ಹೆಂಗಾಗುತ್ತೆ ನಮ್ಮ ಅರ್ಬನ್ ಸೆಟ್ಟಿಂಗ್ ಅಂತ, ನಾವು ಈ ಸೆಟ್ಟಿಂಗ್ಲಿ ಹೆಂಗೆ ಬರುತ್ತೆ ಅಂತ, ಚಿಕ್ಕ ಮಕ್ಕಳ ಪೀಡಿಯಾಟ್ರಿಷನ್ಸು. ಸೊ ಹುಟ್ಟಿದ ಮೇಲೆ ಎಲ್ಲ ಮಕ್ಕಳಿಗೆ ಪೀಡಿಯಾಟ್ರಿಷನ್ ಒಂದು ಜನರಲ್ ಚೆಕಪ್ ಮಾಡಿದೆ. ಸೊ ಆ ಟೈಮ್ಲು ಏನಾಗುತ್ತೆ, ಹಾರ್ಟ್ ಸೌಂಡ್ಸು ಅಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಇದೆ. ನಾರ್ಮಲಿ ನಾವು ಏನು ಹೇಳ್ತಾರೆ ಮರ್ಮರ್ಸು. ಸೊ ಪೇರೆಂಟ್ಸ್ ಅದೇ ಹುಟ್ಟಿದ ಮೇಲೆ ಮಕ್ಕಳಿಗೂ
ಮರ್ಮರ್ ಇದೆ ಅಂತ ಡಾಕ್ಟರ್ಸ್ ಏನು ಪಿಡಿಯಾಟ್ರಿಷನ್ಸ್ ಏನು ಹೇಳ್ತಾರೆ, ಮರ್ಮರ್ ಇದೆ, ಇನ್ನು ಸ್ವಲ್ಪ ಅಡ್ವಾನ್ಸ್ಡ್ ಡಯಾಗ್ನೋಸಿಸು ಇಕೋಕಾರ್ಡಿಯೋಗ್ರಫಿ ಅಲ್ವಾ ಬೇರೆ ಏನಾದ್ರು ನೀವು ಹಾರ್ಟ್ ಸ್ಪೆಷಲಿಸ್ಟ್ ಕನ್ಸಲ್ಟ್ ಮಾಡಿ ಅಂತ ಹೇಳ್ತೀವಿ. ಸೊ ಇದು ಪಿಡಿಯಾಟ್ರಿಕ್ ಪ್ರಾಬ್ಲಮ್ಸ್ ಈ ಥರ. ಓಕೆ ಡಾಕ್ಟರ್, ಇದ್ರ ಬಗ್ಗೆ ಮತ್ತಷ್ಟು ಮಾತಾಡೋಣ, ಬ್ರೀಫಾಗಿ ಮಾತಾಡೋದಿದೆ ಇದ್ರ ಬಗ್ಗೆ. ಡಾಕ್ಟರ್, ನೀವು ಸರ್ಜರಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ. ಈ ಹಾರ್ಟ್ ಸರ್ಜರಿಯಲ್ಲಿ ಎಷ್ಟು ಟೈಪ್ಸ್ಗಳಿದೆ ಮತ್ತು ಸರ್ಜನ್ ಆಗಿ ಯಾವ ರೀತಿಯಾದಂಥ ಸರ್ಜರಿಗಳನ್ನ ನೀವು ಯೂಶ್ವಲಿ ಮಾಡ್ತಾ ಇರ್ತೀರಾ ಡಾಕ್ಟರ್? ಸೊ ನಾನು ಆಗಲೇ ತಿಳಿಸಿದ ಹಾಗೆ ಈ ಹಾರ್ಟಲ್ಲಿ ಸಂಬಂಧಪಟ್ಟಿದ್ದ ಎಲ್ಲ ಸರ್ಜರೀಸು ನಾವು ನಮ್ಮ ಹಾಸ್ಪಿಟ್ಲಲ್ಲಿ ಆಪ್ರೇಷನ್ ಆಪ್ಷನ್ಸ್ ಇಟ್ಕೊಂಡಿದ್ದೀವಿ. ಯಾರಿಗೆ ಯಾವ ರೀತಿ ತೊಂದರೆ ಬರುತ್ತೋ ಆ ರೀತಿ ಅದನ್ನು ಮಾಡಿಕೊಡ್ತೀವಿ. ಸೊ ಬೈಪಾಸ್ ಸರ್ಜರಿ ಅಂತ ಆಗಲೇ ಹೇಳಿದೆ. ಬೈಪಾಸಲ್ಲಿ ನಾವು ಸ್ಪೆಷಲೈಸ್ಡ್ ಆಗಿ ಟೋಟಲ್ ಆರ್ಟೀರಿಯಲ್ ಬೈಪಾಸ್ ಅಂತ ಮಾಡ್ತೀವಿ. ಅಂದರೆ ಅದರಲ್ಲಿ ಬೆನಿಫಿಟ್ ಅಂದರೆ ಆರ್ಟ್ರೀಸ್ ಉಪಯೋಗಿಸೋದ್ರಿಂದ ಚಿಕ್ಕ ವಯಸ್ಸಾದಂಥ ಹೃದಯಘಾತ ಆದಂಥ ಪೇಷಂಟ್ಸ್ಗೆ ಲಾಂಗ್ ಟರ್ಮ್ ಬೆನಿಫಿಟ್ ಸಿಗೋಂಗೆ, ಅಂದರೆ 15-20-25 ವರ್ಷಗಳು ಯಾವ ರೀತಿಯೂ ತಿರ್ಗಾ ಪುನಃ ಬ್ಲಾಕ್ಸ್ ಬಂದು ತೊಂದರೆ ಅವಾಯ್ಡ್ ಮಾಡೋವಂಥದ್ದು ಗ್ಯಾರಂಟಿ ಕೊಡೋಕ್ಕಾಗಲ್ಲ, ಬಟ್ ಆದಷ್ಟು ಪ್ರಿವೆನ್ಷನ್ ಆಗೋವಂಥದ್ದು ಆ ಥರ ಬೈಪಾಸ್ ಮಾಡ್ತೀವಿ. ಮಿನಿಮಲ್ ಆಕ್ಸೆಸ್ ಬೈಪಾಸ್ ಅಂದರೆ ಸಣ್ಣ ಓಪನಿಂಗ್ ಮುಖಾಂತರನೂ ಮಾಡ್ತೀವಿ. ಸ್ಟೆಂಟ್ ಆಪ್ಷನ್ನು ಬೈಪಾಸ್ಗೂ ವ್ಯತ್ಯಾಸ ನೀವು ಆಗಲೇ ಕೇಳ್ತಾ ಇದ್ರಿ. ಸ್ಟೆಂಟು 1 ಅಥವಾ 2 ಕಡೆ ಬ್ಲಾಕ್ ಇದ್ದು ಡಯಾಬಿಟೀಸ್ ಇಲ್ಲದೇ ಇರೋರಲ್ಲಿ, ಸ್ವಲ್ಪ ವಯಸ್ಸಾದವರಲ್ಲಿ ಅದು ಮಾಡುವಂಥದ್ದು ಸೂಕ್ತ. ಮಲ್ಟಿಪಲ್ ಬ್ಲಾಕ್ ಇದ್ದು ಚಿಕ್ಕ ವಯಸ್ಸಿದ್ದು ಡಯಾಬಿಟೀಸ್ ಇರೋರಲ್ಲಿ ಸಾಧಾರಣ ಜನ ನಾವು ನೋಡ್ತೀವಿ 2 ಬೈಪಾಸ್ ಇಸ್ ಅ ಬೆಟರ್ ಆಪ್ಷನ್, ಬಟ್ ಕೆಲವ್ರಿಗೆ 3-4 ಸ್ಟೆಂಟ್ ಹಾಕ್ಕೊಳ್ತಾರೆ. ಡಿಸಡ್ವಾಂಟೇಜ್ ಅದರಲ್ಲಿ ಯಾಕೆ ಅದರ ಮಾಡ್ಕೊಳ್ತಾರೆ ಅಂದರೆ ಪೇಷಂಟ್ಸ್ಗೆ ಯಾರಿಗೇ ಆಗಲಿ ನನಗೇ ಆಗಲಿ ಬೈಪಾಸ್ ಆಪ್ರೇಷನ್ ಅಥವಾ ಸರ್ಜರಿ ಬೇಕು ಅಂದ ತಕ್ಷಣ ಗಾಬರಿ ಪಡ್ತಾರೆ. ಸೊ ಗಾಬರಿ ಪಟ್ಟು ಈ ಸ್ಟೆಂಟ್ ಮುಖಾಂತರ ಅಂದರೆ ವಿತೌಟ್ ಸರ್ಜರಿ ಮಾಡಿಸ್ಕೊಂಬಿಡೋಣ ಅಂತ ದೇ ಟೇಕ್ ದಟ್ ಆಪ್ಷನ್. ದೋ ಕಾರ್ಡಿಯಾಲಜಿಸ್ಟು ಸರ್ಜನ್ಸು ಎಲ್ಲ ಅವ್ರಿಗೆ ಅಡ್ವೈಸ್ ಕೊಟ್ಟರು ಆ ಹೆದರಿಕೆಗೆ ಅರ್ಧ ಜನ ಡಿಸಿಷನ್ಸ್ ತೊಗೊಳ್ತಾರೆ. ದಟ್ ಶುಡ್ ಬಿ ಅವಾಯ್ಡೆಡ್. ಯಾಕಂದರೆ ಎವ್ರಿಥಿಂಗ್ ಶುಡ್ ಬಿ ಸೈಂಟಿಫಿಕ್. ಈಗ ನಿಮಗೆ ಸರ್ಜರಿ ಮಾಡಿಸ್ಕೊಂಡಾಗ ನೋವಾಗ್ಬೋದು, ರಿಕವರಿ ಪೀರಿಯಡ್ ಸ್ವಲ್ಪ ಜಾಸ್ತಿ ಆಗ್ಬೋದು, 4-5 ದಿನ ರಿಕವರಿ ಆಗುತ್ತೆ, 3-4 ವಾರದಲ್ಲಿ ಎಲ್ಲ ಕೆಲಸ ಮಾಡೋಂಗೆ ಆಗ್ತಾರೆ. ಬಟ್ ದಿಸ್ ಸರ್ಜರಿ ಯಾರಿಗೆ ಸೂಕ್ತನೋ ಮಲ್ಟಿಪಲ್ ಬ್ಲಾಕ್ಸ್ ಇರೋರಿಗೆ ಸರ್ಜರಿ ವಿಲ್ ಗಿವ್ ಯು ಅ ಲಾಂಗ್ ಟರ್ಮ್ ಬೆನಿಫಿಟ್. ಮಲ್ಟಿಪಲ್ ಬ್ಲಾಕ್ಸ್ ಇದ್ದವರಲ್ಲಿ ಸ್ಟೆಂಟ್ ಹಾಕ್ಸ್ಕೊಂಡ್ರೆ ಪದೇ ನೀವು ಸ್ಟೆಂಟ್ ಯಾವುದಾದ್ರೂ ಒಂದು ಬ್ಲಾಕ್ ಆಗಿ ಪುನಃ ಆಪ್ರೇಷನ್ ಇದು ಹಾಸ್ಪಿಟಲ್ಗೆ ಎಮರ್ಜೆನ್ಸಿಯಾಗಿ ಬಂದು ಅದಕ್ಕೊಂದು ಸ್ಟೆಂಟ್ ಹಾಕಿ. ಸೊ ಇಟ್ ಈಸ್ ನಾಟ್ ಓನ್ಲಿ ಇವೆಂಟ್ ಫ್ರೀ ಅಂತ ಹೇಳ್ತೀವಿ, ಅಂದರೆ ಪದೇ ತೊಂದರೆ ಬರಬಾರ್ದು ಅಂತ. ಸೊ ದೇರ್ ಇಸ್ ಅ ಪರ್ಮನೆಂಟ್ ಸೊಲ್ಯೂಷನ್ ಈಸ್ ಅ ಬೈಪಾಸ್ ಸರ್ಜರಿ ಇಫ್ ಫಾರ್ ಮಲ್ಟಿಪಲ್ ಬ್ಲಾಕ್ಸ್. ಫಾರ್ 1 or 2 ಬ್ಲಾಕ್ಸ್ ಸ್ಟೆಂಟ್ ಇಸ್ ಅ ಗುಡ್ ಸೊಲ್ಯೂಷನ್. ಸೊ ನೀವು ದಯವಿಟ್ಟು ಗಾಬರಿ ಪಡಬೇಡಿ. ರಿಸ್ಕ್ ಇಸ್ ಹಾರ್ಡ್ಲಿ 1-2% ಫಾರ್ ಅ ಬೈಪಾಸ್ ಸರ್ಜರಿ. 5 days ಅಡ್ಮಿಷನ್, ವಿತಿನ್ ಅಬೌಟ್ 3 to 4 weeks ಎಲ್ಲ ಕೆಲಸಗಳು ಇನ್ನೂ ಮುಂಚೆಗಿಂತ ಚೆನ್ನಾಗಿ ಮಾಡುವಂಗೆ ಆಗ್ತಾರೆ. ಸೊ ಇಟ್ ಈಸ್ ಇಂಪಾರ್ಟೆಂಟ್ ಯಾರಿಗೆ ಯಾವ್ದು ಸೂಕ್ತ ಅನ್ನೋದು ಭಾಳ ಮುಖ್ಯ. ಮಿನಿಮಲ್ ಆಕ್ಸೆಸ್ ಅನ್ನೋದು ಕೂಡ ನಾವು ಆಪ್ರೇಷನ್ಸ್ ಮಾಡ್ತೀವಿ. ಎಲ್ಲರಿಗೂ ವಿ ಡೋಂಟ್ ಸಜೆಸ್ಟ್ ದಟ್. ಯಾವ ಪೇಷಂಟ್ಗೆ ಯಾವುದು ಸೂಟಬಲ್ ಅಂತ ಡಿಸ್ಕಸ್ ಮಾಡಿ ಡಿಸೈಡ್ ಮಾಡಿ ವಿ ವಿಲ್ ಅಡ್ವೈಸ್ ದಮ್. ಓಕೆ ಡಾಕ್ಟರ್, ಈಗ ಹುಡ್ತಾ ಇರೋ ಮಕ್ಕಳಲ್ಲಿ ಹೃದಯದಲ್ಲೇ ಹೋಲ್ ಕಾಣಿಸ್ಕೊಳ್ತಾ ಇದೆ ಅಂತ, ಇದಕ್ಕೆ ಯಾವ ರೀತಿಯಾದಂಥ ಟ್ರೀಟ್ಮೆಂಟ್ ಸಿಗುತ್ತೆ ಮತ್ತು ಯಾವ ಕಾರಣಕ್ಕೆ ಇದು ಮಕ್ಕಳಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂತ ಅದನ್ನ ಬ್ರೀಫಾಗಿ ಹೇಳೋದಾದರೆ ಡಾಕ್ಟರ್? ಹಾರ್ಟ್ ಹೋಲ್ಸ್ ಅಂತ ಮೇನ್ಲಿ 2 ಟೈಪ್ ಇರುತ್ತೆ. ಸೊ ನಮ್ಮ ಹಾರ್ಟ್ ಚೇಂಬರ್ ಒಂದ್ಸಲ ಹಾರ್ಟ್ ಒಳಗಡೆ ನೋಡಿದ್ಮೇಲೆ ಹೆಂಗೆ ಗೊತ್ತಾಗುತ್ತೆ, ಮೇಲ್ಗಡೆ 2 ಚೇಂಬರ್ಸ್ ಇರುತ್ತೆ, ಕೆಳಗಡೆ 2 ಚೇಂಬರ್ಸ್ ಇದೆ. ಮೇಲ್ಗಡೆ ಚೇಂಬರ್ಸ್ ಅಂತ ನಾವು ಕಲೆಕ್ಟಿಂಗ್ ಚೇಂಬರ್ಸ್ ಅಂತ ಹೇಳ್ತೀವಿ. ಸೊ ನಮ್ಮ ಶರೀರದ ರಕ್ತ ಬರುತ್ತೆ. ಸೊ ರೈಟ್ ಸೈಡ್ ಇದೆಲ್ಲ, ಸೊ ನಮ್ಮ ಅಶುದ್ಧ ರಕ್ತ ಅದಕ್ಕೆ ಬರುತ್ತೆ, ಅದು ರೈಟ್ ಏಟ್ರಿಯಮ್ಗೆ. ಅದು ಸ್ವಲ್ಪ ಅದು ಸ್ಯಾಚುರೇಷನ್ ಅಂತ ಆಕ್ಸಿಜನ್ ಲೆವೆಲ್ಸ್ ಅದರಲ್ಲೆಲ್ಲ ಕಡಿಮೆ ಇರುತ್ತೆ. ಬೇರೆ ಕಡೆ ಒಂದು ಲೆಫ್ಟ್ ಸೈಡ್ಲಿ ಇರುತ್ತೆ, ಅದು ಲೆಫ್ಟ್ ಏಟ್ರಿಯಮ್ ಅಂತ. ಸೊ ಅಲ್ಲಿ ಅಂತ ಶುದ್ಧ ರಕ್ತ ನಮ್ಮ ಶ್ವಾಸಕೋಶ ಅಂತ ಅಲ್ಲಿಗೆ ಬರುತ್ತೆ. ಇದು ಮಧ್ಯೆ ಒಂದು ಗೋಡೆ ಇದೆ. ಸೊ ಅದು ಗೋಡೆ ಇದೆ ವಾಲಲ್ಲೂ ಅದ್ರ ಮೇಲೆ ಒಂದು ಹೋಲ್ ಬರುತ್ತೆ. ಸೊ ಅದಕ್ಕೆ ನಾವೇನು ಹೇಳ್ತೀವಿ, ಏಟ್ರಿಯಲ್ ಸೆಪ್ಟಲ್ ಡಿಫೆಕ್ಟ್ ಅಂತ. ಅದು ಒಂದು ಟೈಪ್ ಆಫ್ ಹೋಲ್. ಎರಡನೇದು ನಾವು ಕೆಳಗಡೆ 2 ಪಂಪಿಂಗ್ ಚೇಂಬರ್ಸ್ ಇರುತ್ತೆ, ಒಂದು ರೈಟ್ ಸೈಡು ಒಂದು ಲೆಫ್ಟ್ ಸೈಡು. ಸೊ ಈ ರೈಟ್ ಸೈಡ್ ಪಂಪಿಂಗ್ ಏನು ಅಲ್ಲಿ ಚೇಂಬರಿಂದ ಏನು ಆಗುತ್ತೆ ಅಂತ, ಪಂಪ್ ಆದಮೇಲೆ ರಕ್ತ ಶ್ವಾಸಕೋಶಕ್ಕೆ ಹೋಗುತ್ತೆ, ಅಲ್ಲಿ ಪ್ಯೂರಿಫೈ ಆಗಿ ಆಕ್ಸಿಜನ್ ಮಿಕ್ಸ್ ಆಗಿ ಅದು ನಮ್ಮ ಲೆಫ್ಟ್ ಸೈಡಿಗೆ ಬರುತ್ತೆ, ಲೆಫ್ಟ್ ಪಂಪಿಂಗ್ ಚೇಂಬರ್. ಅಲ್ಲಿಂದ ಅದು ನಮ್ಮ ಶರೀರದ ಪೂರ್ತಿ ಹೋಗುತ್ತೆ. ಅದು ಮಧ್ಯದ ಒಂದು ವಾಲ್ ಗೋಡೆ ಇರುತ್ತೆ, ಅದು ಒಂದು ವಾಲ್ ಅದು ಅಲ್ಲೇ ತೂತ ಇರುತ್ತೆ. ಅದಕ್ಕೆ ನಾವು ವೆಂಟ್ರಿಕ್ಯುಲರ್ ಸೆಪ್ಟಲ್ ಡಿಫೆಕ್ಟ್ ಅಂತ ಹೇಳ್ತೀವಿ. ಮೇನ್ಲಿ ಇದು ಮೇನ್ 2 ಟೈಪ್ಸ್ ಆಫ್ ಹೋಲ್ಸ್, ಬೇರೆ ಇರುತ್ತೆ ಬಟ್ ಇದು ಮೇನ್ ಟೈಪ್. 95% ಇದೆ ಈ 2 ಅದು ಒಂದು ಇರುತ್ತೆ. ಏಟ್ರಿಯಲ್ ಸೆಪ್ಟಲ್ ಡಿಫೆಕ್ಟ್ ಅಂತ ಯೂಶ್ವಲಿ ಅದೇನಾಗುತ್ತೆ, ಚಿಕ್ಕ ವಯಸ್ಸಲ್ಲೂ ಅದು ಯೂಶ್ವಲಿ
ಏನಾಗುತ್ತೆ ಅದು ಡಿಟೆಕ್ಟ್ ಆಗಲ್ಲ, ಯಾಕಂದರೆ ಸಿಮ್ಟಮ್ಸ್ ಏನೋ ಜಾಸ್ತಿ ಇರಲ್ಲ. ಒಂದ್ಸಲ ಬೇಬಿ ತುಂಬ ಮಕ್ಕಳೆಲ್ಲ ಒಂದು ಸ್ವಲ್ಪ ಆ್ಯಕ್ಟಿವ್ ಆಗುತ್ತೆ, ಸ್ಕೂಲ್ ಹೋಗೋಕ್ಕೆ ಆ ಟೈಮ್ಲು ಅವ್ರಿಗೂ ಉಸಿರಾಡೋಕ್ಕೆ ತೊಂದರೆ ಆ ಥರ. ಸೊ ಆ ಟೈಮ್ ಮೋಸ್ಟ್ಲಿ ಆ ಟೈಮ್ಲು ಪೇರೆಂಟ್ಸು ಬಂದು ಕನ್ಸಲ್ಟ್ ಮಾಡಿ. ಸೊ ASD ಇದೆ ಅಂತ ಅದಕ್ಕೆ ಮೇನ್ಲಿ 2 ಟೈಪ್ ಟ್ರೀಟ್ಮೆಂಟ್ ಇರುತ್ತೆ. ಒಂದು ಡಿವೈಸ್ ಕ್ಲೋಷರು, ಅದು ನಮ್ಮ ಕಾರ್ಡಿಯಾಲಜಿ ಕಲೀಗ್ಸ್ ಮಾಡ್ತಾರೆ. ಡಿವೈಸ್ ಕ್ಲೋಷರು ಅದೇನಂತೆ ಆ ಥರ ಸೂಟೇಬಲ್ ಹೋಲ್ ಇದೆ ಅಂತೆ ಡಿವೈಸು, ಕ್ಯಾತ್ ಲ್ಯಾಬಲು ಸರ್ಜರಿ ಏನು ಬೇಡ, ಹೋಲ್ ಕ್ಲೋಸ್ ಮಾಡಿ. ಕೆಲವು ಟೈಮ್ಲು ಹೋಲ್ಸ್ ತುಂಬ ಜಾಸ್ತಿ ದೊಡ್ಡದಿರುತ್ತೆ, ಅದು ಸೂಟೇಬಲ್ ಇರಲ್ಲ ಅಂತ ಆ ಟೈಮ್ಲು ಸರ್ಜರಿ ಮಾಡಿ ಹೋಲ್ ಕ್ಲೋಸ್ ಮಾಡಬೇಕು. ಅದು ಯೂಶ್ವಲಿ ತುಂಬ ಲೋ ರಿಸ್ಕ್, ಅದರಲ್ಲಿ ಯೂಶ್ವಲಿ ಏನು ರಿಸ್ಕ್ ಏನೂ ಇರಲ್ಲ. ಸೆಕೆಂಡ್ ನಾವು ಹೇಳೋದಿಲ್ಲ VSD, ವೆಂಟ್ರಿಕ್ಯುಲರ್ ಸೆಪ್ಟಲ್ ಡಿಫೆಕ್ಟು. ಸೊ ಈ ವೆಂಟ್ರಿಕ್ಯುಲರ್ ಸೆಪ್ಟಲ್ ಡಿಫೆಕ್ಟು ಅದು ಇದು. ಸೊ ಅದ್ರಲ್ಲಿ ವೆಂಟ್ರಿಕ್ಯುಲರ್ ಸೆಪ್ಟಲ್ ಡಿಫೆಕ್ಟು 5 to 10% ಹೋಲ್ಸು ಯೂಶ್ವಲಿ ಕ್ಯಾತ್ ಲ್ಯಾಬ್ಲು ಕ್ಲೋಸ್ ಮಾಡೋಕ್ಕಾಗತ್ತೆ. ಓಕೆ, ಅದು ಕಾರ್ಡಿಯಾಲಜಿಸ್ಟು ಜಸ್ಟ್ ವಿತೌಟ್ ಆಪ್ರೇಷನ್ ಕಾಲೊಂದು ಇದು ವೈರ್ ಹಾಕಿಬಿಟ್ಟು ಅವರು ಡಿವೈಸ್ ಹಾಕಿ ಅದು ಕ್ಲೋಸ್ ಮಾಡ್ತಾರೆ. ಅದು ಒಂದು. ಬಟ್ ಸುಮ್ಮನೆ 80-90% ಹೋಲ್ಸು ಯೂಶ್ವಲಿ ಅದು ಕ್ಲೋಸ್ ಆಗಲ್ಲ. ಸೊ ಆ ಹೋಲ್ಸ್ ಎಲ್ಲ ನಮ್ಗೆ ಕ್ಲೋಸ್ ಮಾಡಬೇಕಾಗತ್ತೆ. ಈ VSDಲಿ ಮೇನ್ಲಿ ಏನು ಪ್ರಾಬ್ಲಮ್ ಏನಾಗುತ್ತೆ ಅಂತ, ಅದು ಯಾಕಂದರೆ ಅದು ಹೈ ಪ್ರೆಷರ್ ಚೇಂಬರು ಆ್ಯಸ್ ಕಂಪೇರ್ ಟು ಮೇಲ್ಗಡೆ ಇದೆ ಏಟ್ರಲ್ ಚೇಂಬರು. ಈ ಥರ ಮಕ್ಕಳಿಗೆ ಏನಾಗುತ್ತೆ, ಹೋಲ್ಸ್ ಬೇಗ ಕ್ಲೋಸ್ ಮಾಡಬೇಕಾಗುತ್ತೆ. ಅಲ್ಲ ಅದು ಯಾಕಂದರೆ ಈ ಹೋಲ್ ಏನಾಗುತ್ತೆ, ಈ ಹೋಲೊಂದು ನಮ್ಮ ಶ್ವಾಸಕೋಶ ಒಳಗಡೆ ಜಾಸ್ತಿ ರಕ್ತ ಹೋಗ್ಬಿಟ್ಟು ಅದೇನಾಗುತ್ತೆ ಲಂಗ್ಸಲು ಪ್ರೆಷರ್ ತುಂಬ ಜಾಸ್ತಿ ಆಗುತ್ತೆ, ಪಲ್ಮನರಿ ಆರ್ಟ್ರಿ ಹೈಪರ್ ಟೆನ್ಷನ್ ಏನಾಗುತ್ತೆ. ಸೊ ಈ ಥರ ಇದು VSDs ಇರೋ ಮಕ್ಕಳಿಗೂ ಯೂಶ್ವಲಿ 3 ತಿಂಗಳು ಅಲ್ಲ 6 ತಿಂಗಳದ್ದು ಅದ್ರ ಮುಂಚೆ ಅದು ಮುಚ್ಚಬೇಕಾಗತ್ತೆ. ಅಲ್ಲತ್ತ ಲಂಗ್ಸ್ ಪ್ರೆಷರ್ ಜಾಸ್ತಿಯಾಗಿ ಪ್ರಾಬ್ಲಮ್ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ಸೊ ಇದು ಮೇನ್ಲಿ ಇದು 2 ಟೈಪ್ ಆಫ್ ಇದು ಮೇನ್ ಹೋಲ್ ಪ್ರಾಬ್ಲಮ್ಸ್ ಅಂತ ಇದು 2 ಇದು. ಓಕೆ ಡಾಕ್ಟರ್, ನಮ್ಮ ಹಿಂದಿನ ಸಂಚಿಕೆಯಲ್ಲಿ ಡಾಕ್ಟರ್ ವಿಕ್ರಮ್ ಕೊಲಾರಿ ಅವರು ಈ ಹಾರ್ಟ್ ಫೇಲ್ಯೂರ್ ಬಗ್ಗೆ ನಮಗೆ ಮಾಹಿತಿಯನ್ನು ತಿಳಿಸ್ಕೊಟ್ರು. ಈ ಹಾರ್ಟ್ ಫೇಲ್ಯೂರ್ಗೆ ಇರುವಂಥ ಸರ್ಜರಿಗಳ ಬಗ್ಗೆ ತಿಳಿಸ್ಕೊಡೋದಾದರೆ ಡಾಕ್ಟರ್, ಯಾವ್ಯಾವ ರೀತಿಯಾದಂಥ ಸರ್ಜರಿಗಳು ಇರುತ್ತೆ, ಹೇಗೆ ಮಾಡ್ತೀರಾ ಅದನ್ನು ಅಂತ ಡಾಕ್ಟರ್? ಓಕೆ, ಸೊ ಹಾರ್ಟ್ ಫೇಲ್ಯೂರ್ ಅಂದರೆ ಆಗಲೇ ಅವ್ರು ಹೇಳಿದಾಗೆ ಹಾರ್ಟ್ ಕೆಲಸ ಏನು ಬ್ಲಡ್ ಪಂಪ್ ಮಾಡೋದು, ನಿಮಿಷಕ್ಕೆ 5 to 6 ಲೀಟರು ದೇಹಕ್ಕೆ ಪಂಪ್ ಮಾಡಬೇಕು. ಅದರಲ್ಲಿ ಆಕ್ಸಿಜನ್ ಇದ್ದು ಪ್ರತಿಯೊಂದು ಕಣಗಳಲ್ಲೂ ಆಕ್ಸಿಜನ್ ರಿಕ್ವೈರ್ಮೆಂಟು ಗ್ಲೂಕೋಸು ಸಪ್ಲೈ ಮಾಡೋಕ್ಕೆ. ಹಾರ್ಟ್ ಪಂಪ್ ಫೇಲ್ ಆದಾಗ ಅದನ್ನು ಹಾರ್ಟ್ ಫೇಲ್ಯೂರ್ ಅಂತೀವಿ, ಅಂದರೆ ಸಾಕಷ್ಟು ರಕ್ತ ದೇಹದಲ್ಲಿ ಸಂಚಾರ ಆಗ್ತಿಲ್ಲ ಅಂತ. ಅದಕ್ಕೆ ಆಗಲೇ ಕಾರಣಗಳು ಸುಮಾರು ತಿಳಿಸಿದ್ದೀವಿ. ಈ ಹಾರ್ಟ್ ಫೇಲ್ಯೂರ್ ಆದವ್ರಿಗೆ ಮೇಲುಸಿರು ಬರೋದು, ಕಾಲು ಊತ ಬರೋದು, ಮಲಗೋಕ್ಕಾಗದೇ ಇರೋದು, ಈ ಸಿಮ್ಟಮ್ಸ್ ಬರುತ್ತೆ. ಫಸ್ಟ್ ಸ್ಟೆಪ್ ಆಗಿ ಡಯಾಗ್ನೋಸ್ ಮಾಡಾದಮೇಲೆ ಮೆಡಿಕೇಷನ್ನು, ಲೈಫ್ ಸ್ಟೈಲ್ ಚೇಂಜ್ ಅಂದರೆ ಉಪ್ಪು ನೀರಿನ ಕಡಿಮೆ ಮಾಡುವಂಥದ್ದು. ಅದಾದ ನಂತರ ಹಾರ್ಟ್ ಫೇಲ್ಯೂರ್ ಆದವ್ರಿಗೆ ನಾವು ಹಾರ್ಟ್ ಮೆಡಿಕೇಷನ್ಸಲ್ಲಿ ಇಂಪ್ರೂವ್ ಆಗದೇ ಇದ್ದರೆ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಅಂತ ಮಾಡ್ತೀವಿ. ಸೊ ಹಾರ್ಟ್ ಫೇಲ್ಯೂರ್ನ ಟ್ರೀಟ್ಮೆಂಟ್ ಆಗಿ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಅಂತ ಫಸ್ಟ್ ಆಪ್ಷನ್. ಟ್ರಾನ್ಸ್ಪ್ಲಾಂಟ್ ಅಂದರೆ ಏನು, ಕಸಿ ಬೇರೆ ಯಾರ್ದೋ ಹಾರ್ಟನ್ನು ತೆಗೆದು ಫೇಲ್ ಆಗಿರೋ ಹಾರ್ಟ್ ಬದಲು ಹಾಕೋವಂಥದ್ದು ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೀವಿ. ಸೊ ಇದು ಮಾಡೋ ಮುಂಚೆ ಸಾಕಷ್ಟು ಟೆಸ್ಟ್ಗಳು ಮಾಡ್ತೀವಿ. ಮೆಡಿಕೇಷನ್ಸ್ ಎಲ್ಲ ಯಾವುದು ಹೆಲ್ಪ್ ಆಗಿಲ್ಲ ಅಂದಾಗ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ಗೆ ನಾವು ರಿಜಿಸ್ಟರ್ ಮಾಡ್ತೀವಿ. ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಮಾಡೋ ಮುಂಚೆ ಸಾಕಷ್ಟು ಕ್ರೈಟೀರಿಯಾಗಳಿರುತ್ತೆ, ವೆರಿ ಸ್ಟ್ರಿಂಜೆಂಟ್ ಕ್ರೈಟೀರಿಯಾ. ಪೇಷಂಟ್ಗೆ ಆಲ್ಕೋಹಾಲ್ ಆಗಲಿ, ಸ್ಮೋಕಿಂಗ್ ಬಿಟ್ಟಿರಬೇಕು, ಮಾನಸಿಕವಾಗಿ ಸ್ಟ್ರಾಂಗ್ ಆಗಿರಬೇಕು, ಫ್ಯಾಮಿಲಿ ಸಪೋರ್ಟ್ ಇರಬೇಕು. ಅದಲ್ಲದೆ ಮುಖ್ಯವಾಗಿ ಶ್ವಾಸಕೋಶದ ಪ್ರೆಷರ್ ಎಷ್ಟಿದೆ ಅಂತ ನಾವು ಒಂದು ಕ್ಯಾತ್ ಲ್ಯಾಬ್ ಪ್ರೊಸೀಜರ್ ಒಂದು ಮಾಡಿ, ರೈಟ್ ಹಾರ್ಟ್ ಕ್ಯಾತ್ ಅಂತ ಮಾಡಿ ಡಿಸೈಡ್ ಮಾಡ್ತೀವಿ. ಪ್ರತಿಯೊಂದು ಸರಿಗಿದೆ ಅಂತ ಒಪ್ಕೊಂಡಾಗ ಅವ್ರನ್ನ ರಿಜಿಸ್ಟರ್ ಮಾಡ್ತೀವಿ. ನಮ್ಮ ಕರ್ನಾಟಕದಲ್ಲಿ ನಮ್ಮ ಒಂದು ಗೌರ್ಮೆಂಟ್ ಆರ್ಗನೈಸೇಷನ್ ಇದೆ, ಜೀವ ಸಾರ್ಥಕತೆ ಅಂತ ಹೇಳ್ತೀವಿ. ಅದರಲ್ಲಿ ನಾವು ರಿಜಿಸ್ಟರ್ ಮಾಡಿ ವೇಟಿಂಗ್ ಲಿಸ್ಟಲ್ಲಿ ಹಾಕ್ತೀವಿ. ಬ್ಲಡ್ ಗ್ರೂಪ್ AB ಅನ್ನೋದು ಆ ರೀತಿ ಬ್ಲಡ್ ಗ್ರೂಪು. ಅದಲ್ಲದೆ ಯಾವ ಸೈಜಿನ ಪೇಷಂಟು, ಹೇಗೆ ಒಬ್ಬರು 80 ಕಿಲೋಗ್ರಾಮ್ ಇರೋವಂಥ ಪೇಷಂಟ್ಗೆ ನಾವು 40 ಕಿಲೋಗ್ರಾಮ್ ಅವ್ರ ಹಾರ್ಟ್ ಹಾಕೋಕ್ಕಾಗಲ್ಲ. ಸೊ ಈ ಹಾರ್ಟ್ ಎಲ್ಲಿಂದ ಬರುತ್ತೆ, ತಯಾರಂತೂ ಇಲ್ಲ, ಇಟ್ ಈಸ್ ನಾಟ್ ಅವೈಲೇಬಲ್ ಇನ್ ದ ಮಾರ್ಕೆಟ್. ಸೊ ಯಾರಿಗಾದರೂ ಈ ರೋಡ್ ಟ್ರಾಫಿಕ್ ಆಕ್ಸಿಡೆಂಟೋ ಅಥವಾ ಬ್ರೈನಲ್ಲಿ ಸ್ಟ್ರೋಕ್ ಅಂಥದ್ದೇನೋ ಆಗಿ ಕೋಮಾನಲ್ಲಿ ಇರ್ತಾರಲ್ಲ ಅಂಥವ್ರಿಗೆ ಬೇರೆ ಆರ್ಗನ್ಸ್ ಎಲ್ಲ ಚೆನ್ನಾಗಿರುತ್ತೆ, ಬಟ್ ಬ್ರೈನ್ ಫಂಕ್ಷನ್ ಇರೋದಿಲ್ಲ. ಸೊ ಸಪೋರ್ಟ್ ಸಿಸ್ಟಮ್ನ ತೆಗೆದರೆ ಅವರು ಜೀವ ಉಳಿಯೋದಿಲ್ಲ. ಅಂಥವರಲ್ಲಿ ನಾವೆಲ್ಲ ವೇರಿಯಸ್ ಟೆಸ್ಟಿಂಗ್ ಪ್ರೋಸೆಸ್ ಇದೆ, ಲೀಗಲ್ ಪ್ರೋಸೆಸ್ಸು ಎಲ್ಲ ಇದೆ ಮಾಡಿ ಜೀವ ಸಾರ್ಥಕತೆಯವರು ನಮಗೆ ಈ ರೀತಿ ಹಾರ್ಟ್ ಅವೈಲಬಲ್ ಇದೆ, ವೆಯ್ಟ್ ಲಿಸ್ಟ್ ಪ್ರಕಾರ ನಿಮ್ಮದು ನಂಬರ್ ಬಂದಿದೆ, ಇಟ್ ಈಸ್ ಸೂಟಬಲ್ ಅಂತ ಕೊಡ್ತಾರೆ. ಅದನ್ನು ನಾವು ಒಪ್ಕೊಂಡಾಗ ಹೋಗಿ ಆ ಹಾರ್ಟ್ನ ನಾವು ಹಾರ್ವೆಸ್ಟ್ ಮಾಡ್ತೀವಿ, ಅಂದರೆ ಕಸಿಗೆ ಅದನ್ನು ತೊಗೊಂಡು ಆ ಪೇಷಂಟಿಂದ, ಬ್ರೈನ್ ಡೆಡ್ ಪೇಷಂಟಿಂದ ನಮ್ಮ ವೆಯ್ಟ್ ಮಾಡ್ತಿರೋ ಅಂಥ ಪೇಷಂಟ್ಗೆ
ಅವ್ರ ಹಾರ್ಟ್ ತೆಗೆದು ಹೊಸ ಹಾರ್ಟನ್ನು ನಾವು ಹಾಕ್ತೀವಿ. ಇದು ಹಾಕಿದಾಗ ಹಾರ್ಟ್ ಫಂಕ್ಷನ್ ಎಲ್ಲ ಭಾಳ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ, ರಿಕವರ್ ಆಗುತ್ತೆ. ದೇ ಹ್ಯಾವ್ ಅ ನಾರ್ಮಲ್ ಲೈಫ್. ಸೊ ಆಲ್ಮೋಸ್ಟ್ 90% ಆರ್ ಅಲೈವ್ ಎಟ್ ದ ಎಂಡ್ ಆಫ್ 1 year. ಸೊ ಬಟ್ ಬೇರೆಯವ್ರ ಹಾರ್ಟ್ ನಮ್ಮ ದೇಹದಲ್ಲಿ ಹಾಕಿದಾಗ ನಮ್ಮ ದೇಹ ಅದನ್ನು ರಿಜೆಕ್ಟ್ ಮಾಡುತ್ತೆ. ಇದು ನಂದಲ್ಲ ಅಂತ ನಮ್ಮ ಬಿಳಿ ಕಣಗಳು ಅಂದರೆ ವೈಟ್ ಬ್ಲಡ್ ಸೆಲ್ಸ್ ಏನಿದೆ, ಇಮ್ಯುನಿಟಿ ಏನಿದೆ, ಅದನ್ನು ರಿಜೆಕ್ಟ್ ಮಾಡೋಕ್ಕೆ ಇದು ನಮ್ಮದಲ್ಲ, ಇದು ಶತ್ರು ಆರ್ಗನ್ ಅಂದ್ಬಿಟ್ಟು ಅದನ್ನು ಅಟ್ಯಾಕ್ ಮಾಡುತ್ತೆ. ಅಟ್ಯಾಕ್ ಮಾಡಿದ್ರೆ ಅದು ಡ್ಯಾಮೇಜ್ ಆಗುತ್ತೆ. ಅದನ್ನು ಪ್ರಿವೆಂಟ್ ಮಾಡೋಕ್ಕಾಗಿ ಅವ್ರನ್ನ ಲೈಫ್ ಲಾಂಗ್ ಇಮ್ಯುನಿಟಿ ಸಪ್ರೆಸ್ ಮಾಡೋ ಔಷಧಿಗಳು ಕೊಡಬೇಕಾಗತ್ತೆ. ಇಮ್ಯುನಿಟಿ ಸಪ್ರೆಸ್ ಆದಾಗ ಇನ್ಫೆಕ್ಷನ್ಸ್ ಜಾಸ್ತಿ ಆಗೋ ಚಾನ್ಸ್ ಇರುತ್ತೆ. ಅದು ಜಾಸ್ತಿ ಆಗದಂಗೆ ಫೈನ್ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಇದು ಮಾಡಿಕೊಂಡು ನಡ್ಸ್ಕೊಂಡು ಹೋದರೆ ದೇ ಹ್ಯಾವ್ ಅ ನಾರ್ಮಲ್ ಲೈಫ್, ಕಂಪ್ಲೀಟ್ ಆ್ಯಕ್ಟಿವಿಟಿ, ದೇ ಕ್ಯಾನ್ ಗೆಟ್ ಬ್ಯಾಕ್ ಟು ದೇರ್ ಆ್ಯಕ್ಟಿವಿಟಿ ಆ್ಯಂಡ್ ಲಾಂಗ್ ಟರ್ಮ್ ರಿಸಲ್ಟ್ಸು ಭಾಳ ಚೆನ್ನಾಗಿದೆ. ಸೊ ಇದನ್ನು ನಾವು ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಅಂತೀವಿ. ಕೆಲವರಲ್ಲಿ ಲಂಗ್ಸಲ್ಲಿ ಪ್ರೆಷರ್ ಜಾಸ್ತಿ ಇದ್ದು ಅವರಲ್ಲಿ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಆಗಲ್ಲ. ಅಂಥವರಲ್ಲಿ ಈ ವಿಡಿಯೋ ನಾವು ನೋಡ್ಬೋದು. ಇದರಲ್ಲಿ ಲೆಫ್ಟ್ ವೆಂಟ್ರಿಕ್ಯುಲರ್ ಅಸಿಸ್ಟ್ ಡಿವೈಸ್ ಅಂತ. ಸೊ ಅದರಲ್ಲಿ ಸಣ್ಣ ಒಂದು ಪಂಪ್ ಇರುತ್ತೆ, ಆರ್ಟಿಫಿಷಿಯಲ್ ಪಂಪ್. ದೇಹದಿಂದ ಒಂದು ಆಚೆ ಕಡೆ ಒಂದು ಬ್ಯಾಟ್ರೀಸ್ ಇರುತ್ತೆ. ಬ್ಯಾಟ್ರಿ ಮುಖಾಂತರ ಒಂದು ವೈರ್ ಇಲ್ಲಿ ಹೊಟ್ಟೆ ಕೆಳಗಡೆಯಿಂದ ಹೋಗಿ ಹಾರ್ಟಲ್ಲಿ ಕನೆಕ್ಟ್ ಆಗಿರೋವಂಥ ಪಂಪು ಈ ಹಾರ್ಟ್ ಫೇಲ್ ಆಗಿರೋ ಹಾರ್ಟಿನ ಕೆಲಸನ ಈ ಪಂಪು ಕೆಲಸ ಮಾಡುತ್ತೆ. ಸೊ ಇದರಲ್ಲಿ ನಾವು ಫೇಲ್ ಆಗಿರೋ ಹಾರ್ಟ್ನ ಮೆಕ್ಯಾನಿಕಲ್ ಡಿವೈಸ್ ಒಂದು ಲೆಫ್ಟ್ ವೆಂಟ್ರಿಕ್ಯುಲರ್ ಅಸಿಸ್ಟ್ ಡಿವೈಸ್ ಅಥವಾ LVAD ಅನ್ನೋದು ಮಾಡುತ್ತೆ. ಇದರಲ್ಲಿ ಅಡ್ವಾಂಟೇಜ್ ಅಂದರೆ ಇಮಿಡಿಯೇಟ್ ಆಗಿ ದೇರ್ ಇಸ್ ನೋ ವೇಟಿಂಗ್ ಪೀರಿಯಡ್. ಇಮಿಡಿಯೇಟ್ ಆಗಿ ಹಾರ್ಟ್ ಫಂಕ್ಷನ್ ವಿಲ್ ಇಂಪ್ರೂವ್. ಪೇಷಂಟ್ ವಿಲ್ ಹ್ಯಾವ್ ಅ ನಾರ್ಮಲ್ ಲೈಫ್. ಬಟ್ ಹಿ ವಿಲ್ ಬಿ ಕನೆಕ್ಟೆಡ್ ಟು ಬ್ಯಾಟ್ರೀಸ್. ಬ್ಯಾಟ್ರಿಗಳು ತೊಗೊಂಡು ಎಲ್ಲ ಕೆಲಸಗಳು ಮಾಡ್ತಾರೆ. ಎಷ್ಟೋ ಜನ ಟ್ರೆಕ್ಕಿಂಗ್ ಆಗಲಿ ಮೌಂಟೇನಿಯರಿಂಗ್ ಕೂಡ ಮಾಡಿರೋರು ಇದ್ದಾರೆ ಬೇರೆ ದೇಶಗಳಲ್ಲಿ. ಆ ಡಿಸಡ್ವಾಂಟೇಜ್ ಅಂದರೆ ಇದು ರಕ್ತ ಈ ಆರ್ಟಿಫಿಷಿಯಲ್ ಸರ್ಫೇಸ್ ಕಾಂಟ್ಯಾಕ್ಟ್ ಬರೋದ್ರಿಂದ ಬ್ಲೀಡಿಂಗು, ಕ್ಲಾಟಿಂಗ್ ರಿಸ್ಕ್ಸ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಆ್ಯಂಡ್ ಆಫ್ ಕೋರ್ಸ್ ದಿಸ್ ಇಸ್ ಆನ್ ಅ ಲಿಟಲ್ ಎಕ್ಸ್ಪೆನ್ಸಿವ್ ಸೈಡ್. ಸೊ ವಿ ರಿಸರ್ವ್ ಇಟ್ ಫಾರ್ ಯಾರಿಗೆ ಟ್ರಾನ್ಸ್ಪ್ಲಾಂಟ್ ಸೂಟಬಲ್ ಇಲ್ವೋ ಅಂಥವ್ರಿಗೆ ಮಾತ್ರ ಇದನ್ನು ನಾವು ಮಾಡ್ತೀವಿ. ಬ್ಲೂ ಬೇಬೀಸ್ ಅಂತ ಕೇಳೋದಕ್ಕೆ ಒಂದು ರೀತಿಯಾಗಿ ಕ್ಯೂರಿಯಾಸಿಟಿ ಆಗ್ತಾ ಇದೆ. ಇದನ್ನು ಬ್ಲೂ ಬೇಬೀಸ್ ಅಂದರೆ ಏನು ಡಾಕ್ಟರ್, ಅದ್ರ ಬಗ್ಗೆ ಹೇಳೋದಾದರೆ ಏನು ಅಂತ? ಬ್ಲೂ ಬೇಬೀಸ್ ಅಂತ ಏನಾಗುತ್ತೆ, ಆ್ಯಕ್ಚುಲಿ ನಮ್ಮ ರಕ್ತ ಕೆಂಪು ಕಲರ್ ಇರುತ್ತೆ, ಬಣ್ಣ ಕಲರು ಅಲ್ವಾ. ಬಟ್ ಅದು ನಾವು ನಮ್ಮ ಶರೀರದಲ್ಲಿ ನೋಡಿದ್ಮೇಲೆ ನಮ್ಮ ರಕ್ತದ ಈ ರೆಡ್ ಕಲರ್ ಇರುತ್ತಲ್ಲ, ಅದು ಒಂದು ಗ್ರೇಡಿಯೇಷನ್ ಇರುತ್ತೆ. ಕೆಲವು ಟೈಮ್ಲಿ ಒಂದು ಸ್ವಲ್ಪ ಬ್ಲೂಯಿಶ್ ಇರುತ್ತೆ. ಬ್ಲೂಯಿಶ್ ಅಂತ ಇದು ಆಕ್ಸಿಜನ್ ಲೆವೆಲ್ಸ್ ಅದ್ರಲ್ಲಿ ಕಡಿಮೆ ಇರುತ್ತೆ, ಅದು ಸ್ವಲ್ಪ ನೀಲಿ ಬಣ್ಣ ಇರುತ್ತೆ ಅದಕ್ಕೆ. ಓಕೆ, ಈ ಬ್ಲೂ ಬೇಬಿ ಸಿಂಡ್ರೋಮ್ ಅಂತ ಅದ್ರಲ್ಲಿ ಏನಾಗುತ್ತೆ, ಮೇನ್ಲಿ 2 ಪ್ರಾಬ್ಲಮ್ ಇರುತ್ತೆ. ನಾನು ಮುಂಚೆ ನಮಗೆ ಹೇಳಿದೆಲ್ಲ ಹೋಲ್ಸು, ಹಾರ್ಟ್ ಹೋಲು. ಹಾರ್ಟ್ ಇದು 2 ಇದರ ಮಧ್ಯದಲ್ಲೂ ಗೋಡೆ ಇರುತ್ತೆ. ಸೊ ಅದು ಒಂದು ಸೈಡರು ಪ್ಯೂರ್ ಬ್ಲಡ್ ಶುದ್ಧ ರಕ್ತ ಇರುತ್ತೆ, ಮತ್ತೆ ಕಡೆ ಇಂಪ್ಯೂರ್ ಬ್ಲಡ್ ಇರುತ್ತೆ. ಸೊ ಅದು 2 ಮಿಕ್ಸ್ ಆಗಬಾರ್ದು. ಅದೇ ಸೊ ಒನ್ಸ್ ಮಿಕ್ಸಿಂಗ್ ಜಾಸ್ತಿ ಆದಮೇಲೆ, ಸಪೋಸ್ ಮಿಕ್ಸಿಂಗ್ ತುಂಬ ಜಾಸ್ತಿ ಆದಮೇಲೆ ಬ್ಲೂ ಕಲರ್ ಬರುತ್ತೆ. ಓಕೆ, ಅದು ಒಂದು. 2ನೇ ಪ್ರಾಬ್ಲಮ್ ಏನಂತೆ, ಏನಾಗುತ್ತೆ, ನಮ್ಮ ಹೃದಯದಂದು ರಕ್ತ ಪಂಪ್ ಆಗಿ ಶ್ವಾಸಕೋಶಕ್ಕೆ ಹೋಗುತ್ತೆ. ಸೊ ಅಲ್ಲೇನಾಗುತ್ತೆ, ಅದು ಪ್ಯೂರಿಫೈ ಆಗುತ್ತೆ. ಏನಂತೆ ನಾವು ಉಸಿರಾಡೋ ಟೈಮಲ್ಲಿ ಆಕ್ಸಿಜನ್ ಒಳಗಡೆ ಹೋಗುತ್ತೆ, ಅದು ಮಿಕ್ಸ್ ಆಗಿ ಅದು ಸ್ವಲ್ಪ ರೆಡ್ ಕೆಂಪು ಕಲರ್ ಆಗುತ್ತೆ, ಪ್ಯೂರಿಫೈ ಆಗುತ್ತೆ. ಆಮೇಲೆ ಅದು ಲೆಫ್ಟ್ ಸೈಡ್ಗೆ ಬರುತ್ತೆ. ಸೊ ಕೆಲವು ಮಕ್ಕಳಲ್ಲಿ ಏನಾಗುತ್ತೆ, ಈ ಜಾಗ ಇದು ಹೋಗುತ್ತೆ, ಇದು ರಸ್ತೆ ಇದೆತ್ತಲ್ಲ, ಅದು ತುಂಬ ನ್ಯಾರೋ ಆಗುತ್ತೆ. ಸೊ ಈ ಎರಡು ಕಂಡೀಷನ್ಸ್ನೊಂದು ಬ್ಲೂ ಬೇಬೀಸ್ ಅಂತ, ಬ್ಲೂ ಬೇಬಿ ಸಿಂಡ್ರೋಮ್ ಆಗುತ್ತೆ. ಈ ಬ್ಲೂ ಬೇಬಿ ಏನಂತ ಕೆಲವು ಟೈಮ್ಲಿ ಏನಾಗುತ್ತೆ, ಮಕ್ಕಳು ಹುಟ್ಟೋದು ಇಮ್ಮಿಡಿಯೇಟ್ ಆಗಿ ಬ್ಲೂ ಇರುತ್ತೆ. ಸೊ ಆ ಟೈಮ್ಲಿ ಇನ್ನೂ ತುಂಬ ಮೇಜರ್ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಆ ಮೇಜರ್ ಪ್ರಾಬ್ಲಮ್ ಏನಾಗುತ್ತೆ, ನಮ್ಮ ರಕ್ತನಾಳ ಇರುತ್ತಲ್ಲ, ಲಂಗ್ಸಿಗೂ ಹೋಗೋಕ್ಕೆ ಮತ್ತು ನಮ್ಮ ಶರೀರಕ್ಕೆ ಹೋಗೋಕ್ಕೆ ಅದು ಉಲ್ಟಾ ಇರುತ್ತೆ. ಸೊ ಆ ಟೈಮ್ಲಿ ಏನಾಗುತ್ತೆ, ಆ್ಯಕ್ಚುಲಿ ನಮ್ಮ ಶುದ್ಧ ರಕ್ತ ಶರೀರಕ್ಕೆ ಹೋಗೋದು ಮೊದಲೇ ಅದು ಲಂಗ್ಸಿಗೆ ಹೋಗುತ್ತೆ, ಆ್ಯಂಡ್ ಅಶುದ್ಧ ರಕ್ತ ನಮ್ಮ ಶರೀರಕ್ಕೆ ಹೋಗುತ್ತೆ. ಸೊ ಇದು ತುಂಬ ಮೇಜರ್ ಪ್ರಾಬ್ಲಮ್ಮು, ಟ್ರಾನ್ಸ್ಪೊಸಿಷನ್ ಆಫ್ ಗ್ರೇಟ್ ಆರ್ಟರೀಸ್ ಅಂತ. ಅದು ನಮ್ಮ ರಕ್ತನಾಳದು ಉಲ್ಟಾ ಆಗಿ ಸೆಟ್ ಆಗುತ್ತೆ. ಸೊ ಇದು ಮೇನ್ಲಿ ಈ ಥರ ಮೂರು ಕಂಡೀಷನ್ಸ್. ಹಾರ್ಟ್ ಹೋಲ್ ಇರುತ್ತೆ, ಶ್ವಾಸಕೋಶಕ್ಕೆ ಹೋಗೋಕ್ಕೆ ಜಾಗ ಅದು ಸ್ವಲ್ಪ ಸಣ್ಣದಾಗುತ್ತೆ. 3ನೇದು ರಕ್ತನಾಳದು ಇದು ಏನಾಗುತ್ತೆ, ಉಲ್ಟಾ ಆಗಿರುತ್ತೆ. ಸೊ ಇದೊಂದು ಬ್ಲೂ ಬೇಬಿ ಸಿಂಡ್ರೋಮ್ ಅಂತ. ಇದೊಂದು ವೇರಿಯಸ್ ಕಂಡೀಷನ್ಸ್ನು ನೀಲೆ ಬಣ್ಣ ಇರುತ್ತೆ ಮಕ್ಕಳಿಗೆ. ಓಕೆ ಡಾಕ್ಟರ್, ಈಗ ದೊಡ್ಡವ್ರಿಗೆ ಏನೋ ಹಾರ್ಟ್ ಸಮಸ್ಯೆ ಇದೆ ಅಂತಂದಾಗ ಅದನ್ನು ತಡ್ಕೊಳ್ಳೋದಕ್ಕಾಗಲ್ಲ, ಭಯ ಪಡ್ತಾರೆ. ಈಗ ನಾರ್ಮಲಿ ಮಕ್ಕಳಿಗೆ ಈ ಥರ ಸಮಸ್ಯೆ ಇದೆ, ಹಾರ್ಟಲ್ಲಿ ತೊಂದರೆ ಇದೆ ಅಂತಂದಾಗ ಪೋಷಕರನ್ನ ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡ್ತೀರಾ ನೀವು? ಅವ್ರನ್ನ ಮಕ್ಕಳಿಗೆ ಟ್ರೀಟ್ಮೆಂಟ್ ಕೊಡೋ ವಿಚಾರದಲ್ಲಿ ಪೋಷಕರನ್ನು ಯಾವ ರೀತಿಯಾಗಿ ನೀವು ಹೇಳಿ ಅರ್ಥೈಸುವಂಥ ಕೆಲಸಗಳನ್ನ ಮಾಡ್ತೀರಾ ಅಂತ ಡಾಕ್ಟರ್? ಅದು ಇದು ಈ ಥರ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಅದು
ಅದು ಅವ್ರಿಗೆ ನಾವು ಹೇಳ್ಕೊಡ್ತಾರೆ ಈ ಥರ ಇದು ಪ್ರಾಬ್ಲಮ್ಸ್ ಇದೆ, ಇದು ಹಾರ್ಟ್ ಹೋಲ್ ಇದೆ. ಸೊ ಮೋಸ್ಟ್ಲಿ ಇದು ಪ್ರಾಬ್ಲಮ್ಸ್ ಇರೋವರೆಗೂ 95% ಎಲ್ಲ ಸರ್ಜರಿ ಮಾಡಿ ಅದು ಸರಿ ಮಾಡೋಕ್ಕಾಗತ್ತೆ. ಸೊ ಬಟ್ ಸರ್ಜರಿದು ಕೆಲವು ಟೈಮ್ಲು ಸಣ್ಣ ಏಜ್ಲು ಯೂಶ್ವಲಿ ಫಸ್ಟ್ ಟೂ ಮಂತ್ಸು ಅದರ ನ್ಯೂನೇಟಲ್ ಸರ್ಜರಿ ಅಂತ ನಾವು ಹೇಳ್ತಾರೆ. ಹುಟ್ಟದ ಮೇಲೆ ಫಸ್ಟ್ 1-2 ಮಂತ್ಸ್ಲು ಸರ್ಜರಿ ಮಾಡೋಕ್ಕಾಗತ್ತೆ. ಬಟ್ ಕೆಲವ್ರಿಗೆ ಅಂತ ಬೈ 6 ಮಂತ್ಸು ಮೋಸ್ಟ್ಲಿ ಎಲ್ಲರಿಗೂ ಸರ್ಜರಿ ಬೇಕಾಗತ್ತೆ. ಈ ಹೋಲ್ಸು ಅಲ್ಲ ಈ ಬ್ಲೂ ಬೇಬಿ ಸಿಂಡ್ರೋಮ್ ಅಲ್ಲ ಹೋಲ್ ಕರೆಕ್ಷನ್ಗೆ ಬೇಕಾಗುತ್ತೆ. ಓಕೆ ಡಾಕ್ಟರ್. ಡಾಕ್ಟರ್, ನೀವು ಬೈಪಾಸ್ ಸರ್ಜರಿ ಬಗ್ಗೆ ತಿಳಿಸ್ಕೊಟ್ರಿ, ಹಾಗೆ ಹಾರ್ಟ್ ಫೇಲ್ಯೂರ್ ಸರ್ಜರಿ ಬಗ್ಗೆ ತಿಳಿಸ್ಕೊಡ್ತಿದ್ರಿ. ಇನ್ನು ಈ ವ್ಯಾಲ್ವ್ ಸರ್ಜರಿ ಅಂದರೆ ಏನು ಡಾಕ್ಟರ್? ಯಾವ ಸಂದರ್ಭದಲ್ಲಿ ಇದನ್ನ ಮಾಡಲಾಗುತ್ತೆ ಅಂತ? ಸೊ ಹೃದಯದಲ್ಲಿ ಕವಾಟ ಅಥವಾ ವ್ಯಾಲ್ವ್ಸ್ ಅನ್ನೋದು 4 ಇರುತ್ತೆ. ಬಲಭಾಗದ ಹಾರ್ಟು ಆಗಲೇ ಹೇಳಿದಾಗೆ ಅಶುದ್ಧ ರಕ್ತನ ಶ್ವಾಸಕೋಶಕ್ಕೆ ಪಂಪ್ ಮಾಡುತ್ತೆ. ಎಡಭಾಗದ ಹಾರ್ಟು ಶುದ್ಧವಾದ ರಕ್ತನ ಪೂರ್ತಿ ಶರೀರಕ್ಕೆ ಪಂಪ್ ಮಾಡುತ್ತೆ. ಸೊ ಈ 2 ಭಾಗಗಳಲ್ಲಿ, ಬಲಭಾಗ ಹಾಗೂ ಎಡಭಾಗದಲ್ಲಿ 2 ಸೈಡ್ಗಳಲ್ಲಿ 2 ವ್ಯಾಲ್ವ್ಗಳಿದೆ. ವ್ಯಾಲ್ವ್ ಅಂದರೆ ಈ ಬಾಗಿಲಿದ್ದ ಹಾಗೆ. ಈ 4 ರೂಮ್ಗಳಿರುತ್ತೆ, 4 ಚೇಂಬರ್ ಹಾರ್ಟಲ್ಲಿ, 2 ಬಲಗಡೆ 2 ಎಡಗಡೆಗೆ. ಈ 4 ರೂಮ್ಗಳ ಮಧ್ಯ ಬಾಗಿಲಿದ್ದಾಗೆ ರಕ್ತ ಒಂದೇ ದಿಕ್ಕಲ್ಲಿ ಹೋಗೋ ಹಾಗೆ ಬಾಗಿಲುಗಳು ಓಪನ್ ಆಗುತ್ತೆ, ಕ್ಲೋಸ್ ಆಗುತ್ತೆ. ಇದು ನೀವು ಮೆಕ್ಯಾನಿಕಲ್ ಇದರಲ್ಲಿ ನಾನ್ ರಿಟರ್ನ್ ವ್ಯಾಲ್ವ್ ಅಂತ ಹೇಳ್ಬೋದು. ರಕ್ತ ಒಂದೇ ದಿಕ್ಕಲ್ಲಿ ಮುಂದಕ್ಕೆ ಹೋಗೋಂಗೆ ಮಾಡೋವಂಥದ್ದು. ಕೆಲವು ಸಲ ಈ ವ್ಯಾಲ್ವ್ಸು ಚಿಕ್ಕ ವಯಸ್ಸಿಂದ ನಮ್ಮ ದೇಶದಲ್ಲಿ ಭಾಳ ಕಾಮನ್ ಆಗಿರೋದು, ಗಂಟ್ಲು ನೋವು ಬಂದು ಎಷ್ಟೋ ವರ್ಷ ಆದಮೇಲೆ ವ್ಯಾಲ್ವ್ ಡ್ಯಾಮೇಜ್ ಆಗುತ್ತೆ. ಇದನ್ನು ರುಮ್ಯಾಟಿಕ್ ಹಾರ್ಟ್ ಡಿಸೀಸ್ ಅಂತೀವಿ. ಸೊ ಅದರಲ್ಲಿ ವ್ಯಾಲ್ವ್ಸು ಲೀಕ್ ಆಗ್ಬೋದು, ಇಲ್ಲ ಟೈಟ್ ಆಗ್ಬೋದು. ಟೈಟ್ ಆದರೆ ರಕ್ತ ಮುಂದಕ್ಕೆ ಹೋಗೋದಿಲ್ಲ, ಲೂಸ್ ಆದರೆ ರಕ್ತ ಹಿಂದಕ್ಕೆ ಲೀಕ್ ಆಗುತ್ತೆ. ಸೊ ಇದು ಭಾಳ ಕಾಮನ್ ನಮ್ಮ ದೇಶದಲ್ಲಂತೂ ಭಾಳಷ್ಟು ನೋಡ್ತೀವಿ ರುಮ್ಯಾಟಿಕ್ ಹಾರ್ಟ್ ಡಿಸೀಸ್. ಸೊ ಇಂಥ ಕಂಡೀಷನಲ್ಲಿ ಹಾರ್ಟ್ ಮಗುಗೆ ಅಥವಾ ಚಿಕ್ಕ ವಯಸ್ಸಿಂದನೂ ಬರ್ಬೋದು, ವಯಸ್ಸಾದವರಲ್ಲೂ ಕಾಣ್ಬೋದು. ಅವರಲ್ಲಿ ಮೇಲುಸಿರು ಬರೋದು, ಎದೆ ಬಡ್ತ ಜಾಸ್ತಿ ಆಗೋದು, ಸ್ವಲ್ಪ ನಡೆದ್ರೂ ಇದು ಉಬ್ಸ ಬರೋದು, ಇವೆಲ್ಲ ಬರುತ್ತೆ. ಇಂಥವರಲ್ಲಿ ಮೆಡಿಕೇಷನಲ್ಲಿ ಇಂಪ್ರೂವ್ ಆಗದೇ ಇದ್ದರೆ ವ್ಯಾಲ್ವ್ನ ನಾವು ರಿಪೇರ್ ಮಾಡ್ಬೋದು, ಇಲ್ಲ ರೀಪ್ಲೇಸ್ ಮಾಡ್ಬೋದು. ರಿಪೇರ್ ಅಂದರೆ ದೇವ್ರು ಕೊಟ್ಟಿರೋವಂಥ ನ್ಯಾಚುರಲ್ ವ್ಯಾಲ್ವ್ನೇ ನಾವು ಸರಿಪಡಿಸಿ ಹಾರ್ಟ್ ಒಳಗಡೆ ಬೈಪಾಸಲ್ಲಿ ಓಪನ್ ಮಾಡಿ ವ್ಯಾಲ್ವ್ನ ಎಲ್ಲ ಚೆಕ್ ಮಾಡಿ ಸರಿಪಡಿಸಿ, ಹೇಗೆ ನೀವು ಡೋರ್ ಕೆಟ್ಟೋಗಿದ್ರೆ ಬಡ್ಗಿನ ಕಡ್ದು ರಿಪೇರ್ ಮಾಡು ಅಂತ ಹೇಳ್ತೀವೋ ಅದೇ ರೀತಿ ನಾವು ವ್ಯಾಲ್ವ್ನ ರಿಪೇರ್ ಮಾಡ್ತೀವಿ. ಇದು ಭಾಳಷ್ಟು ಸೂಕ್ತವಾದಂಥ ಟ್ರೀಟ್ಮೆಂಟ್. ಬಿಕಾಸ್ ಇಟ್ ಈಸ್ ಅ ನ್ಯಾಚುರಲ್ ವ್ಯಾಲ್ವ್. ಹಾರ್ಟ್ ಫಂಕ್ಷನ್ ಆಗಲಿ, ಬ್ಲಡ್ ಥಿನ್ನರ್ಸ್ ರಿಕ್ವೈರ್ಮೆಂಟ್ ಬೇಕಾಗಲ್ಲ. ಕೆಲವರಲ್ಲಿ ತೀವ್ರವಾಗಿ ಡ್ಯಾಮೇಜ್ ಆಗಿದ್ದರೆ ವ್ಯಾಲ್ವ್ನ ನಾವು ಬದಲಾಯಿಸಬೇಕಾಗತ್ತೆ. ಚಿಕ್ಕ ವಯಸ್ಸು ಅಂದರೆ 50-60 ವರ್ಷದಲ್ಲಿ ಕೆಳಗಿರೋ ಅಂಥವರಲ್ಲಿ ನಾವು ಮೆಕ್ಯಾನಿಕಲ್ ವ್ಯಾಲ್ವ್ ಅಂತ ಹಾಕ್ತೀವಿ. ಅಂದರೆ ಮೆಟಲ್ ಹಾಗೂ ಪ್ಲಾಸ್ಟಿಕ್ ಮಿಶ್ರಣವಾಗಿರೋವಂಥ ವ್ಯಾಲ್ವ್. ಅದನ್ನು ಅವರ ನಾರ್ಮಲ್ ಡ್ಯಾಮೇಜ್ ಆಗಿರೋವಂಥ ವ್ಯಾಲ್ವ್ ತೆಗೆದು ಈ ಬೇರೆ ಮೆಕ್ಯಾನಿಕಲ್ ವ್ಯಾಲ್ವ್ ಹಾಕ್ತೀವಿ. ಅದು ಹಾಕಿದಾಗ ಲೈಫ್ ಲಾಂಗ್ ಅವರು ಒಂದು ರಕ್ತ ತೆಳು ಮಾಡುವಂಥ ಒಂದು ಟ್ಯಾಬ್ಲೆಟ್ ತೊಗೋಬೇಕಾಗುತ್ತೆ. ಅದಲ್ಲದೆ ಕೆಲವ್ರಿಗೆ ಟಿಶ್ಯೂ ವ್ಯಾಲ್ವ್ ಅಂತ ಈಗ ಬಂದಿದೆ. ಅದರಲ್ಲಿ ಬ್ಲಡ್ ಥಿನ್ನರ್ಸು ಬೇಕಾಗಲ್ಲ. ವಯಸ್ಸಾದವರಲ್ಲಿ ಅದನ್ನು ನಾವು ಉಪಯೋಗಿಸ್ಕೊಳ್ತೀವಿ. ಡಾಕ್ಟರ್, ನೀವು ಹೇಳ್ತಾ ಇದ್ದಂಗೆ ಬ್ಲೂ ಬೇಬೀಸ್ ಥರ ಸಮಸ್ಯೆ ಯಾಕೆ ಆಗುತ್ತೆ ಅಂತ ತಿಳಿಸ್ಕೊಟ್ರಿ. ಇದಕ್ಕೆ ಯಾವ ರೀತಿಯಾದಂಥ ಸರ್ಜರಿಗಳು ಇದೆ ಡಾಕ್ಟರ್, ಅದ್ರ ಬಗ್ಗೆ ತಿಳಿಸ್ಕೊಡೋದಾದರೆ? ಸೊ ಬ್ಲೂ ಬೇಬೀಸ್ಗೆ ಸರ್ಜರಿ ಅಂತ 2 ಟೈಪ್ ಇರುತ್ತೆ. ಒಂದು ನಮ್ಮ ಮೆಡಿಕಲಿ ಅಂತ ಪ್ಯಾಲಿಯೇಟಿವ್ ಆಪ್ರೇಷನ್. ಸೊ ಈ ಪ್ಯಾಲಿಯೇಟಿವ್ ಅಂತ ಫಸ್ಟು ಮುಂಚೆ ಒಂದು ಸರ್ಜರಿ ಮಾಡಿ ಈ ನೀಲೆ ಬಣ್ಣೆ ಕಲರ್ ಹೋಗುತ್ತಲ್ಲ ಅದು ಸ್ವಲ್ಪ ಕಡಿಮೆ ಮಾಡಿ, ಅದು ಏನಾಗುತ್ತೆ ಮಕ್ಕಳೆಲ್ಲ ಸ್ವಲ್ಪ ಗ್ರೋತ್ ಆದಮೇಲೆ ಮೇಜರ್ ಫೈನಲ್ ಆಪ್ರೇಷನ್ ಮಾಡೋದು. ಅದು ಒಂದು ಫಸ್ಟು ಪ್ಯಾಲಿಯೇಟಿವ್. ಕೆಲವು ಟೈಮ್ಲಿ ಏನಾಗುತ್ತೆ ಸರ್ಜರಿ ಡೈರೆಕ್ಟ್ಲಿ ಒಂದು ಮೇಜರ್ ಸರ್ಜರಿ ಮಾಡಿ ಎಲ್ಲ ಸರಿ ಮಾಡೋದು. ಸೊ ಇದು 2 ಥರ ಸರ್ಜರಿ ಇರುತ್ತೆ. ಓಕೆ, ನಾವು ಪ್ಯಾಲಿಯೇಟಿವ್ ಸರ್ಜರಿ ಅಂತ ಹೆಂಗಿರುತ್ತೆ ಅಂತ, ಇದು ನಾವು ನಿಮಗೆ ಹೇಳೋದಿಲ್ಲ ಮುಂಚೆ, ಇದು ಶ್ವಾಸಕೋಶಕ್ಕೆ ರಕ್ತ ಸರಿಯಾಗಿ ಹೋಗ್ತಾ ಇಲ್ಲ. ಸೊ ಅದು ಮೇನ್ಲಿ ಅದೇ ಒಂದು ರೀಸನು. ಸೊ ಈ ಸಿಚುವೇಶನ್ ನಾವೇನು ಮಾಡ್ತೀವಿ ಅಂತ, ಈ ರಕ್ತ ಹೋಗೋಕ್ಕೆ ಇದೆಲ್ಲ ಅದು ರಸ್ತೆ ಇದೆಲ್ಲ ಅದು ಸ್ವಲ್ಪ ದೊಡ್ಡ ಮಾಡಿದ್ವಿ. ಸೊ ಅದು ಯೂಶ್ವಲಿ ಕ್ಯಾತ್ ಲ್ಯಾಬಲ್ಲೋ ಕಾರ್ಡಿಯಾಲಜಿಸ್ಟಿನ ಅದು ಒಳಗಡೆ ಸ್ಟೆಂಟ್ ಮಾಡಿ ಅದು ಸ್ವಲ್ಪ ಓಪನ್ ಮಾಡ್ತಾರೆ. ಸೊ ಅದೊಂದು ರಕ್ತ ಚೆನ್ನಾಗಿ ಹೋಗುತ್ತೆ. ಅದಾದಮೇಲೆ ಒಂದು ಸ್ವಲ್ಪ ಆದಮೇಲೆ ಸರ್ಜರಿ ಸೊ ಮೇಜರ್ ಸರ್ಜರಿ ಅದಾದಮೇಲೆ ಕೆಲವು ಟೈಮ್ಲಿ ಏನಾಗುತ್ತೆ, ನಾವು ಶಂಟ್ ಆಪ್ರೇಷನ್ಸ್ ಅಂತ ಹೇಳ್ತೀವಿ. ಶಂಟ್ ಆಪ್ರೇಷನ್ ಅಂತ ಈ ರಕ್ತ ಸರಿಯಾಗಿ ಹೋಗ್ತಾ ಇಲ್ಲ, ಸೊ ಬೇರೆ ಕಡೆಯಿಂದ ಒಂದು ಕನೆಕ್ಷನ್ ಕೊಟ್ಬಿಟ್ಟು ಒಂದು ಪೈಪ್ ಹಾಕಿ ಕನೆಕ್ಷನ್ ಕೊಡ್ತೀನಿ. ಸೊ ಇದಕ್ಕೆ ಶಂಟ್ ಆಪ್ರೇಷನ್ ಇದೆ. ಸೊ ಇದಾದಮೇಲೆ ಏನಾಗುತ್ತೆ, ನೀಲೆ ಬಂಡೆ
ಅದು ಕ್ಲಿಯರ್ ಆಗುತ್ತೆ, ಅದು ಸ್ವಲ್ಪ ಬೆಟರ್ ಆಗುತ್ತೆ, ಮಕ್ಕಳ ಗ್ರೋತ್ ಸ್ವಲ್ಪ ಇನ್ನು ಸ್ವಲ್ಪ ದೊಡ್ಡದಾಗುತ್ತೆ. ಅದಾದಮೇಲೆ ಮೇಜರ್ ಸರ್ಜರಿ. ಸೊ ಆ ಮೇಜರ್ ಸರ್ಜರಿ ಅಂತ ಓಪನ್ ಹಾರ್ಟ್ ಸರ್ಜರಿ. ಸೊ ಈ ಓಪನ್ ಹಾರ್ಟ್ ಸರ್ಜರಿ ನಾವೇನು ಮಾಡ್ತೀವಿ ಅಂತ, ಇದು ಹಾರ್ಟ್ ಓಪನ್ ಮಾಡಿ, ಸೊ ಅದಕ್ಕೆ ಒಂದು ಹಾರ್ಟ್ ಲಂಗ್ ಮಿಷಿನ್ ಎಲ್ಲ ಇಟ್ಕೊಂಡು ಹಾರ್ಟ್ ನಿಲ್ಲಿಸ್ಬಿಟ್ಟು ಹಾರ್ಟ್ ಓಪನ್ ಮಾಡಿ, ಅದು ಒಳಗಡೆ ಹೋಲ್ ಇದೆ, ಹೋಲ್ ಕ್ಲೋಸ್ ಮಾಡ್ತೀನಿ. ಅದಾದಮೇಲೆ ಈ ಜಾಗ ಸ್ವಲ್ಪ ಇದು ರಾಸ್ತಾ ಇದು ಸ್ವಲ್ಪ ಚಿಕ್ಕದಾಗಿದೆಲ್ಲ ಅದು ಓಪನ್ ಮಾಡ್ತಾರೆ. ಸೊ ಇದನ್ನು ಒಂದು ಟೋಟಲ್ ಕರೆಕ್ಷನ್ ಅಥವಾ ಇಂಟ್ರಾ ಕಾರ್ಡಿಯಾಕ್ ರಿಪೇರ್ ಅಂತ ಹೇಳ್ತೀವಿ. ಸೊ ಇದು ಒಂದು ಕೈಂಡ್ ಆಫ್ ಸರ್ಜರಿ. ಎರಡನೇದು ಮೇಜರ್ ಸರ್ಜರಿ ಏನಂತ ನಾನು ನಿಮಗೆ ಮುಂಚೆ ಹೇಳೋದಲ್ಲ, ಈ ರಕ್ತನಾಳಗೆಲ್ಲ ಉಲ್ಟಾ ಇರುತ್ತೆ. ಸೊ ಅದು ಟ್ರಾನ್ಸ್ಪೊಸಿಷನ್ ಆಫ್ ಗ್ರೇಟ್ ಆರ್ಟರೀಸ್. ಈ ಥರ ಕಂಡೀಷನ್ ಸರ್ಜರೀಸು ಎಷ್ಟು ಬೇಗ ಅಂತ ಮೋಸ್ಟ್ಲಿ ಒಂದು 2 months ಒಳಗಡೆ ಮಾಡಬೇಕಾಗತ್ತೆ. ಫಸ್ಟ್ ಒನ್ ಆರ್ 2 months ಮಾಡಬೇಕಾದ್ರೆ. ಸೊ ಇದು ಒಂದು ಮೇಜರ್ ಸರ್ಜರಿ, ಇದು ಓಪನ್ ಹಾರ್ಟ್ ಸರ್ಜರಿ. ಇದನ್ನು ನಾವೇನು ಮಾಡ್ತೀವಿ ಅಂತ, ಹಾರ್ಟ್ ಸೇಮ್ ಥಿಂಗ್, ಹಾರ್ಟು ಓಪನ್ ಹಾರ್ಟ್ ಇದಂತೆ ಹಾರ್ಟ್ ಲಂಗ್ ಮಿಷಿನ್ಲಿ ಇಟ್ಕೊಂಡು ಅದಾದಮೇಲೆ ಹಾರ್ಟು ನಿಲ್ಲಿಸ್ಬಿಟ್ಟು ಈ ರಕ್ತನಾಳದ ಉಲ್ಟಾ ಇದೆಯಲ್ಲ ಅದು ಸೀದಾ ಮಾಡ್ತೀವಿ. ಸೊ ಅದಾದಮೇಲೆ ಈ ಥರ ಮಕ್ಕಳಿಗೆ ಏನಾಗುತ್ತೆ, ಇದೆಲ್ಲ ಮೇಜರ್ ಆಪ್ರೇಷನ್ಸು. ಈ ಥರ ಮಕ್ಕಳಿಗೂ ಇಂಟೆನ್ಸಿವ್ ಕೇರ್ ಟ್ರೀಟ್ಮೆಂಟು. ಯಾಕಂದರೆ ಇದು ಇಂಟೆನ್ಸಿವ್ ಕೇರ್ ಅಂತ ತುಂಬ ಇದು ಇಂಟೆನ್ಸಿವ್ ಕೇರ್ ಯೂನಿಟ್ಲು ಅವರು ತುಂಬ ಜಾಸ್ತಿ ದಿನ ಇರಬೇಕಾಗತ್ತೆ. ಆ್ಯಂಡ್ ಇದು ಒಂಥರ ಟೀಮ್ ವರ್ಕ್ ಥರ. ಸರ್ಜನು ಮತ್ತು ಪೀಡಿಯಾಟ್ರಿಕ್ ಕಾರ್ಡಿಯಾಲಜಿಸ್ಟು, ಅದ್ರ ಜೊತೆ ಮಕ್ಕಳು ನ್ಯೂನೆಟಾಲಜಿಸ್ಟು, ಚಿಕ್ಕ ಮಕ್ಕಳೇ ನೋಡ್ತಾರೆ. ಯಾಕಂದರೆ ಈ ಮಕ್ಕಳಿಗೂ ಹಾರ್ಟ್ ಒಂದು ಪ್ರಾಬ್ಲಮ್, ಅದ್ರ ಜೊತೆ ಅವ್ರಿಗೆ ಬೇರೆ ಎಲ್ಲ ಪ್ರಾಬ್ಲಮ್ಸ್ ಇರುತ್ತೆ. ಯಾಕಂದರೆ ಅವ್ರ ನ್ಯೂಟ್ರಿಷನು ಕಡಿಮೆ ಇರುತ್ತೆ, ಬೇರೆ ಕಡೆ ಸುಮಾರು ಪ್ರಾಬ್ಲಮ್ಸ್ ಇರೋಕ್ಕೆ ಚಾನ್ಸಸ್ ಇದೆ. ಸೊ ಎಲ್ಲ ನೋಡ್ಕೊಕ್ಕೆ ಪ್ರಾಪರ್ ನ್ಯೂನೆಟಾಲಜಿಸ್ಟು. ಸೊ ಈ ಥರ ಒಂದು ಟೀಮ್ ವರ್ಕ್ ಇದು. ಸೊ ಆ ಥರ ಈ ಥರ ಚಿಕ್ಕ ಮಕ್ಕಳು ಬ್ಲೂ ಬೇಬೀಸ್ ಹಾರ್ಟ್ ಆಪ್ರೇಷನ್ ಮಾಡೋಕ್ಕೆ ಒಂದು ಟೀಮ್ ಥರ ಒಂದು ದೊಡ್ಡ ಟೀಮ್ ಇರಬೇಕಾಗತ್ತೆ. ಸೊ ಆ ಥರ ಫೆಸಿಲಿಟೀಸು ನಮ್ಮ ಕಡೆ ಇದೆ. ನ್ಯೂನೆಟಾಲಜಿಸ್ಟ್ ಇದೆ, ನ್ಯೂನೆಟಾಲಜಿಕ್ ಇಂಟೆನ್ಸಿವ್ ಕೇರ್ ಯೂನಿಟು. ಸೊ ಇದು ಎಲ್ಲ ಜನ ಸೇರಿಸಿ ವಿ ಕ್ಯಾನ್ ಗಿವ್ ಗುಡ್ ರಿಸಲ್ಟ್ಸ್, ಒಳ್ಳೆ ರಿಸಲ್ಟ್ಸ್ ಅದಂತೆ ಬರುತ್ತೆ. ಓಕೆ ಡಾಕ್ಟರ್, ಅಂದರೆ ಮಕ್ಕಳ ವಿಚಾರದಲ್ಲಿ ಇದನ್ನ ಕೇಳ್ತಾ ಇರಬೇಕಾದ್ರೆ ಅನ್ಸುತ್ತೆ, ಇದು ಕ್ಯೂರೆಬಲ್ ಸರ್ಜರಿ ಮಾಡಿದಾಗ ಕ್ಯೂರ್ ಆಗುತ್ತೆ ಅಥವಾ ಲೈಫ್ ಲಾಂಗ್ ಇರುವಂಥ ಸಮಸ್ಯೆಗಳು ಏನಾದರೂ ಕಾಣಿಸುತ್ತಾ, ಹೇಗೆ ಡಾಕ್ಟರ್? ಹೌದು. ಸೊ ಇದು ಕ್ಯೂರೇಬಲ್ ಅಂತ ನಾವು ಕ್ಯೂರೇಬಲ್ ಅಂತ 95 to 98% ಕ್ಯೂರೇಬಲ್ ಅಂತ ನಾವು ಈ ಮಕ್ಕಳೆಲ್ಲ ಗ್ರೋತ್ ಆಗುತ್ತೆ, ಅವರೆಲ್ಲ ನಾರ್ಮಲ್ ಅಡಲ್ಟ್ಸ್ ಥರ ಆಗುತ್ತೆ. ಎಸ್, ಸ್ವಲ್ಪ ಕೆಲ ಟೈಮ್ಲಿ ಏನಾಗುತ್ತೆ, ಈ ಆಪ್ರೇಷನ್ಸ್ ಆದಮೇಲೆ ಲಿಟ್ಲ್ ಬಿಟ್ ಚಾನ್ಸಸ್ ಇರುತ್ತೆ ಬೇರೆ ಒಂದು ಆಪ್ರೇಷನ್ಗೆ. ಅದು ಏನಾಗುತ್ತೆ, ತುಂಬ ಒಂದ್ಸಲ 25 years 30 years ಎಲ್ಲ ಆದಮೇಲೆ ಕೆಲವು ಮಕ್ಕಳಿಗೂ 97-98% ಎಲ್ಲ ಚೆನ್ನಾಗಿರುತ್ತೆ. ಒಂದು 2 to 3% ಪೇಷಂಟ್ಸ್ಗೆ ಕೆಲ ಟೈಮ್ಲು ಆಪ್ರೇಷನ್ಸು ಬೇಕಾಗುತ್ತೆ. ಓಕೆ ಡಾಕ್ಟರ್. ಡಾಕ್ಟರ್, ನೀವಾಗಲೇ ತಿಳಿಸ್ಕೊಡ್ತಾ ಇದ್ರಿ ಈ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಯಾಕೆ ಮಾಡ್ತೀವಿ, ಹೇಗೆ ಮಾಡ್ತೀವಿ ಅಂತ. ಇನ್ನು ಈ ಲಂಗ್ಸ್ ಟ್ರಾನ್ಸ್ಪ್ಲಾಂಟ್ ಕೂಡ ಇತ್ತೀಚೆಗೆ ಹೆಚ್ಚಾಗಿ ಆಗ್ತಾ ಇದೆ. ಇದರ ಬಗ್ಗೆ ತಿಳಿಸ್ಕೊಡೋದಾದ್ರೆ, ಹಾಗೆ ಹಾರ್ಟಿಗೆ ಮತ್ತು ಲಂಗ್ಸ್ಗೆ ಇರುವಂಥ ಕನೆಕ್ಷನ್ ಬಗ್ಗೆ ತಿಳಿಸ್ಕೊಡೋದಾದ್ರೆ ಡಾಕ್ಟರ್. ಸೊ ಈಗ ನಾವು ಹಾರ್ಟ್ ಹಾಗೂ ಲಂಗ್ಸು ಭಾಳ ಕ್ಲೋಸ್ ಆಗಿ ಒಂದೇ ಎದೆಗೂಡಲ್ಲಿ ವರ್ಕ್ ಮಾಡುತ್ತೆ. ಹಾರ್ಟಿನ ಕೆಲಸ ರಕ್ತನ ಪಂಪ್ ಮಾಡೋದು. ಬಲಭಾಗ ಆಗಲೇ ಹೇಳ್ದಂಗೆ ಶ್ವಾಸಕೋಶಕ್ಕೆ ಪಂಪ್ ಮಾಡುತ್ತೆ, ಎಡಭಾಗ ಪೂರ್ತಿ ಶರೀರಕ್ಕೆ ಶುದ್ಧವಾದಂಥ ರಕ್ತನ ಪಂಪ್ ಮಾಡುತ್ತೆ. ಸೊ ಬಲಭಾಗ ಹಾಗೂ ಎಡಭಾಗದ ಮಧ್ಯ ಇರುವಂಥ ಒಂದು ಆರ್ಗನ್ ಅಂದರೆ ಅದು ಶ್ವಾಸಕೋಶ. ಸೊ ಶ್ವಾಸಕೋಶದ ಕೆಲಸ ಏನಂದರೆ, ನಾವು ಉಸಿರು ತೊಗೊಂಡಿದ್ದನ್ನು ಆಕ್ಸಿಜನ್ನ ಎಕ್ಸ್ಚೇಂಜ್ ಮಾಡಿ ನಮ್ಮ ರಕ್ತಕ್ಕೆ ಆಕ್ಸಿಜನ್ ಎಳ್ಕೊಂಡು ಕಾರ್ಬನ್ ಡೈಆಕ್ಸೈಡ್ ಅಂದರೆ ಆಮ್ಲಜನಕನ ಆಚೆ ಕಡೆಗೆ ತಳ್ಳುತ್ತೆ. ಸೊ ಇದು ಎರಡು ಒಂಥರ ಕೋಆರ್ಡಿನೇಟೆಡ್ ಕೆಲಸ ಮಾಡ್ತಾ ಇರುತ್ತೆ. ಸೊ ಹಾರ್ಟ್ ತೊಂದರೆ ಇದ್ದಾಗ, ಹಾರ್ಟ್ ಪ್ರಾಬ್ಲಮ್ ಇದ್ದಾಗ ನಾವು ಲಂಗ್ಸ್ ಎಲ್ಲ ಚೆನ್ನಾಗಿದ್ದರೆ ಹಾರ್ಟನ್ನು ಬದಲಾಯಿಸ್ತೀವಿ, ಅಂದರೆ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ. ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಯಾರಿಗೆ ಆಗಲ್ವೋ ಅಂಥವ್ರಿಗೆ LVAD ಅಥವಾ ಲೆಫ್ಟ್ ವೆಂಟ್ರಿಕ್ಯುಲರ್ ಅಸಿಸ್ಟ್ ಡಿವೈಸ್ ಅಂತ ಹಾಕ್ತೀವಿ. ಇದೇ ರೀತಿ ಲಂಗ್ಸ್ ಡ್ಯಾಮೇಜ್ ಆಗಿರೋರು, ನಾವು ಈ ರೀಸೆಂಟಾಗಿ ಕೋವಿಡ್ ಎಲ್ಲ ಬಂದಾಗ ಸುಮಾರು ಜನನ ನಮ್ಮ ಬಂಧುಗಳನ್ನ ಕಳ್ಕೊಂಡ್ವಿ. ಕೋವಿಡ್ ಅನ್ನೋವಂಥ ವೈರಸ್ಸು ಸಾಕಷ್ಟು ಲಂಗ್ಸನ್ನು ಡ್ಯಾಮೇಜ್ ಮಾಡಿ ಆಕ್ಸಿಜನ್ನೇ ಇಲ್ದಂಗೆ, ಕಂಟಿನ್ಯೂಯಸ್ ಆಕ್ಸಿಜನ್ ಕೊಟ್ಟರೂ ಸಾಲದಂಗೆ ಸುಮಾರು ಜನ ಜೀವ ಕಳ್ಕೊಂಡ್ರು. ಸೊ ಈ ಕೋವಿಡ್ ಬರೋ ಟೈಮಲ್ಲಿ ನಮಗೆ ಸಾಕಷ್ಟು ಎಲ್ಲ ಜನಕ್ಕೂ ಲಂಗ್ಸ್ ಡ್ಯಾಮೇಜ್ ಅಂದರೆ ಏನಾಗುತ್ತೆ, ಲಂಗ್ಸಲ್ಲಿ ಏನಿರುತ್ತೆ, ಇವೆಲ್ಲ ಅರ್ಥಗಳು ಸಾಕಷ್ಟು ತಿಳುವಳಿಕೆ ಬಂತು. ಲಂಗ್ಸ್ ಡ್ಯಾಮೇಜ್ ಆಗೋಕ್ಕೆ ಹಲವಾರು ಕಾರಣಗಳಿದೆ. ಒಂದು ವೈರಲ್ ಇನ್ಫೆಕ್ಷನ್, ಪೋಸ್ಟ್ ವೈರಲ್ ಇಲ್ಲ ಕೋವಿಡ್ ಥರ ಡ್ಯಾಮೇಜ್ ಆಗ್ಬೋದು. ಇಲ್ಲದೇ ಇದ್ದರೆ ಕೆಲವ್ರಿಗೆ ಈ ಕನೆಕ್ಟಿವ್ ಟಿಶ್ಯೂ ಡಿಸಾರ್ಡರ್ ಅಂತೀವಿ,
ಅದರಿಂದ ಲಂಗ್ ಡ್ಯಾಮೇಜ್ ಆಗ್ಬೋದು. ಅದಲ್ಲದೆ ಪ್ರೈಮರಿ ಹೈಪರ್ಟೆನ್ಷನ್, ಪಲ್ಮನರಿ ಹೈಪರ್ಟೆನ್ಷನ್, ಬೇರೆ ಬೇರೆ ಕಾರಣಕ್ಕೆ ಲಂಗ್ಸ್ ಡ್ಯಾಮೇಜ್. ಫೈನಲಿ ಏನಾಗುತ್ತೆ, ಅದರಲ್ಲಿ ಲಂಗ್ಸ್ ಡ್ಯಾಮೇಜ್ ಆದಾಗ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗಿ ಮನುಷ್ಯ ಎದ್ದು ಕೆಲಸ ಮಾಡೋದಾಗಲಿ, ಎದ್ದು ಓಡೋದಾಗಲಿ, ಎಕ್ಸಸೈಸ್ ಮಾಡೋದಾಗಲಿ ಮಾಡೋಕ್ಕಾಗಲ್ಲ. ಎಷ್ಟೋ ಜನ ಆಕ್ಸಿಜನ್ ಲೆವೆಲ್ಸ್ ಕಡಿಮೆ ಇರೋದ್ರಿಂದ 24 ಅವರ್ಸ್ ಆಕ್ಸಿಜನ್ ಮೇಲೆ ಇರಬೇಕಾಗತ್ತೆ. ಬೇಸಿಕ್ ಬಾತ್ರೂಮ್ಗೂ ಹೋಗಿ ಬರೋಕ್ಕಾಗಲ್ಲ, ರಾತ್ರಿ ನಿದ್ದೆ ಮಾಡೋಕ್ಕಾಗಲ್ಲ, ಕೂತ್ಕೊಂಡೇ ನಿದ್ದೆ ಮಾಡ್ತಿರ್ತಾರೆ. ಸೊ ಇಂಥವ್ರಿಗೆ ಪರ್ಮನೆಂಟ್ಲಿ ಹೂ ಆರ್ ಡಿಪೆಂಡೆಂಟ್ ಆನ್ ಆಕ್ಸಿಜನ್ ಆರ್ ಸಪೋರ್ಟ್ ಎಟ್ ಹೋಮ್, ಅಂಥವ್ರಿಗೆ ನಾವು ಟೆಸ್ಟ್ ಮಾಡಿ ಸೂಟಬಲ್ ಇದ್ದವ್ರಿಗೆ ಲಂಗ್ ಟ್ರಾನ್ಸ್ಪ್ಲಾಂಟ್ ಕೂಡ ಮಾಡ್ತೀವಿ. ಲಂಗ್ ಟ್ರಾನ್ಸ್ಪ್ಲಾಂಟಲ್ಲಿ ಸೇಮ್ ಥಿಂಗ್, ಹಾರ್ಟ್ ಮಾಡಿದಾಗೇ ಯಾರಿಗೆ ಆ ಲಂಗ್ಸ್ ತೀವ್ರ ಡ್ಯಾಮೇಜ್ ಆಗಿದೆಯೋ ಸಾಕಷ್ಟು ಟೆಸ್ಟ್ ಮಾಡಿ ಸೂಟಬಲ್ ಇದ್ದಾಗ ಅವ್ರನ್ನೂ ರಿಜಿಸ್ಟರ್ ಮಾಡ್ತೀವಿ. ಸೇಮ್ ಈ ಜೀವ ಸಾರ್ಥಕತೆ ಅಂತ ಬರೋದು ಕರ್ನಾಟಕ ಸ್ಟೇಟ್ ಇದರಿಂದ ಅಲ್ಲಿ ರಿಜಿಸ್ಟರ್ ಮಾಡಿ ನಂತರ ಅವ್ರನ್ನ ನಾವು ಲಂಗ್ ಟ್ರಾನ್ಸ್ಪ್ಲಾಂಟ್ ಸೂಟಬಲ್ ಇದ್ದಾಗ ಇದೇ ರೀತಿ ಕೋಮಾಲಿರೋವಂಥ ಪೇಷಂಟ್ನ ನಾವು ಅವರು ಲಂಗ್ ಸೈಜು ಪ್ರತಿಯೊಂದು ಟೆಸ್ಟ್ ಮಾಡಿ ಸೂಟಬಲ್ ಇದ್ದರೆ ಅದನ್ನು ತೊಗೊಂಡು ಕಸಿ ಆಪ್ರೇಷನ್ ಮಾಡ್ತೀವಿ, ಲಂಗ್ ಟ್ರಾನ್ಸ್ಪ್ಲಾಂಟ್. ಇದು ಮಾಡಿದಾಗಲೂ ಕೂಡ ಲಂಗ್ಸ್ನ ರೀಪ್ಲೇಸ್ ಮಾಡಿದಾಗಲೂ ಲಂಗ್ಸ್ ರಿಕವರ್ ಆಗುತ್ತೆ, ಪೇಷಂಟ್ಗೆ ಆಕ್ಸಿಜನ್ ಲೆವೆಲ್ಸ್ ಇಂಪ್ರೂವ್ ಆಗುತ್ತೆ, ಹಿ ಕ್ಯಾನ್ ಲೀಡ್ ಅ ನಾರ್ಮಲ್ ಲೈಫ್. ಲಂಗ್ಸ್ ಸಾಧಾರಣವಾಗಿ ಎಕ್ಸ್ಪೋಸ್ ಆಗಿರೋದ್ರಿಂದ ಏರ್ಗೆ ಇನ್ಫೆಕ್ಷನ್ನು ಅಂಥದ್ದೆಲ್ಲ ಬರೋ ಚಾನ್ಸಸ್ ಜಾಸ್ತಿ. ಇದರಲ್ಲೂ ಕೂಡ ರಿಜೆಕ್ಷನ್ಸ್ ಬರೋ ಚಾನ್ಸಸ್ ಜಾಸ್ತಿ. ಬಟ್ ಅದು ಬ್ಯಾಲೆನ್ಸ್ ಮಾಡಿಕೊಂಡು ಟ್ರೀಟ್ ಮಾಡ್ಕೊಂಡು ಹೋಗ್ಬೋದು. ಸೊ ಹೀಗಾಗಿ ಈ ಇನ್ ಬಿಟ್ವೀನ್ ಡ್ಯಾಮೇಜ್ ಆದವ್ರಿಗೆ ನಾವು ಎಕ್ಮೋ ಅನ್ನೋದನ್ನು ನಾವು ಕೇಳ್ಪಟ್ಟಿದ್ದೀವಿ. ಅಂದರೆ ಎಕ್ಸ್ಟ್ರಾ ಕಾರ್ಪೋರಿಯಲ್ ಮೆಂಬ್ರೇನ್ ಆಕ್ಸಿಜನ್. ಹಾರ್ಟ್ ಲಂಗ್ಸ್ ತೀವ್ರ ಡ್ಯಾಮೇಜ್, ಟೆಂಪ್ರರಿಯಾಗಿ ಡ್ಯಾಮೇಜ್ ಆದಾಗ ಹಾರ್ಟ್ ಮತ್ತು ಲಂಗಿನ ಕೆಲಸನ ಎಕ್ಮೋ ಅನ್ನೋದು ಕೂಡ ನಾವು ಸಪೋರ್ಟ್ ಸಿಸ್ಟಮ್ ಕೊಟ್ಟು ರಿಕವರ್ ಆಗೋಕ್ಕೆ ಚಾನ್ಸ್ ಕೊಡ್ತೀವಿ. ಎಸ್ ಡಾಕ್ಟರ್, ನೀವು ಎಕ್ಮೋ ಟ್ರೀಟ್ಮೆಂಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ. ಈ ಎಕ್ಮೋ ಟ್ರೀಟ್ಮೆಂಟ್ ಯಾವ ರೀತಿಯಾಗಿ ನಡೆಯುತ್ತೆ, ಅಂದರೆ ಯಾರಿಗೆ ಇದು ಸೂಟಬಲ್, ಅದ್ರ ಬಗ್ಗೆ ಹೇಳೋದಾದ್ರೆ ಡಾಕ್ಟರ್? ಎಕ್ಮೋ ಅಂದರೆ ECMO ಅನ್ನೋದು, ಇಟ್ಸ್ ಅ ಶಾರ್ಟ್ ಫಾರ್ಮ್, ಎಕ್ಸ್ಟ್ರಾ ಕಾರ್ಪೊರಲ್ ಮೆಂಬ್ರೇನ್ ಆಕ್ಸಿಜನೇಷನ್. ಅಂದರೆ ಆರ್ಟಿಫಿಷಿಯಲ್ ಲಂಗ್ ಥರ ಇದು ಕೆಲಸ ಮಾಡುತ್ತೆ. ಸೊ ಟೆಂಪ್ರರಿ ಲಂಗ್ ಥರ. ಸೊ ಲಂಗ್ಸ್ ಡ್ಯಾಮೇಜ್ ಆಗೋಕ್ಕೆ ಹಲವಾರು ಕಾರಣಗಳಿರುತ್ತೆ. ಕೆಲವುದು ಪಾಯ್ಸನ್ಸಿಂದ ಆಗಿರ್ಬೋದು, ಇನ್ಹಲೇಷನಿಂದ ಇರ್ಬೋದು, ಸ್ಮೋಕ್ ಇನ್ಹಲೇಷನ್ನು. ಕಾಮನ್ ಆಗಿ ನಾವು ಕಾಣುವಂಥದ್ದು ವೈರಲ್ ಇನ್ಫೆಕ್ಷನ್ಸ್ ಆದಮೇಲೆ ಕೋವಿಡ್ ಬಂದಾಗ ಸಾಕಷ್ಟು ನಾವು ನೋಡಿದ್ವಿ. ಅಂಥವ್ರಲ್ಲಿ ಲಂಗ್ಸ್ ಡ್ಯಾಮೇಜ್ ಆಗಿರುವಾಗ ಆಕ್ಸಿಜನ್ ಲೆವೆಲ್ಸ್ ಕಡಿಮೆ ಆಗಿ ಬೇರೆ ಆರ್ಗನ್ಸ್ ಎಲ್ಲ ಡ್ಯಾಮೇಜ್ ಆಗ್ತಾ ಬರುತ್ತೆ. ನಾವು ICUಲಿ ಅಡ್ಮಿಟ್ ಮಾಡಿ ವೆಂಟಿಲೇಟರ್ ಮೇಲೆ ಹಾಕಿ ಮೇಂಟೈನ್ ಮಾಡೋಕ್ಕಾಗದೇ ಇರೋವಾಗ ಬರೀ ವೆಂಟಿಲೇಟ್ರಿಂದ ಅಂಥ ಪೇಷಂಟ್ಗೆ ನಾವು ಟೆಂಪ್ರರಿ ಮೆಷರ್ ಆಗಿ ಟೆಂಪ್ರರಿ ಲಂಗ್ ಅಥವಾ ಆರ್ಟಿಫಿಷಿಯಲ್ ಲಂಗ್ ಥರ ಈ 2 ಪೈಪ್ಗಳು ಹಾಕಿ ತೊಡೆ ಸಂಧಿ ಕತ್ತಿನಿಂದ ರಕ್ತನಾಳಕ್ಕೆ ಪೈಪ್ ಹಾಕಿ ಬ್ಲಡ್ಡನ್ನ ಆ ಮೆಷಿನ್ ಒಳಗೆ ತೊಗೊಂಡು ಅದರಲ್ಲಿ ಒಂದು ಮೆಂಬ್ರೇನ್ ಇರುತ್ತೆ, ಅದರಲ್ಲಿ ಆಕ್ಸಿಜನ್ ಬಂದು ಅದು ಲಂಗ್ಸ್ ಥರ ಕೆಲಸ ಮಾಡುತ್ತೆ. ಪುನಃ ಶುದ್ಧವಾದಂಥ ರಕ್ತನ ದೇಹಕ್ಕೆ ಕೊಡ್ತೀವಿ. ಸೊ ಇದು ಟೆಂಪ್ರರಿ ಮೆಷರ್. ಯಾವಾಗ ತನಕ ಇದು ಕೊಡ್ತೀವಿ ಅಂದರೆ ಲಂಗ್ಸ್ ನ್ಯಾಚುರಲ್ ಆಗಿ ರಿಕವರ್ ಆಗೋ ತನಕ. ವಿ ಗಿವ್ ರೆಸ್ಟ್ ಟು ದ ಲಂಗ್ಸ್. ಆ ಟೈಮಲ್ಲಿ ಲಂಗ್ಸ್ ಇಂಪ್ರೂವ್ ಆಗುತ್ತೆ. ಮೀನ್ ಟೈಮ್ ಬೇರೆ ಆರ್ಗನ್ಸ್ನ ನಾವು ಸಪೋರ್ಟ್ ಮಾಡ್ತೀವಿ. ಇದು ನಾವು ಕೋವಿಡ್ ಟೈಮಲ್ಲಿ ಭಾಳಷ್ಟು ಜನಕ್ಕೆ ತಿಳುವಳಿಕೆ ಬಂತು. ಈಗ ಅದು ರೆಗ್ಯುಲರಾಗಿ ಇನ್ನೂ ಉಪಯೋಗಿಸ್ತಾ ಇದ್ದೀವಿ ಹಲವಾರು ಕಾರಣಕ್ಕೆ. ಇಟ್ ಈಸ್ ಅ ಟೆಂಪ್ರರಿ ಮೆಷರ್ ಟು ಸಪೋರ್ಟ್ ದ ಹಾರ್ಟ್. ಇದು ಬಂದಿರೋದ್ರಿಂದ ಸಾಕಷ್ಟು ಪೇಷಂಟ್ಸ್ಗೆ ಜೀವ ಕಳ್ಕೊಳ್ಳೋ ಸಿಚುವೇಷನಿಂದ ವಿ ಹ್ಯಾವ್ ಬೀನ್ ಏಬಲ್ ಟು ಗೆಟ್ ದೆಮ್ ಔಟ್. ಇನ್ನು ಕೆಲವ್ರಿಗೆ ಲಂಗ್ಸ್ ರಿಕವರ್ ಆಗದೇ ಇದ್ದರೆ ಅಂಥವ್ರಿಗೆ ಲಂಗ್ ಟ್ರಾನ್ಸ್ಪ್ಲಾಂಟ್ ಕೂಡ ಮಾಡಿ ಮನೆಗೆ ಕಳಿಸೋವಂಥ ಪರಿಸ್ಥಿತಿ ಬಂದಿದೆ. ಸೊ ಇಟ್ ಈಸ್ ಅ ವೆರಿ ಯೂಸ್ಫುಲ್ ಡಿವೈಸ್ ನಮಗೆ. ಓಕೆ ಡಾಕ್ಟರ್, ನೀವು ಈ ಅನಾಮಲಿ ಸ್ಕ್ಯಾನಿಂಗ್ ಅನ್ನುವಂಥದ್ದನ್ನು ಕೂಡ ನಾವು ಸಾಕಷ್ಟು ಕೇಳ್ಪಡ್ತಾ ಇದ್ವಿ. ಅನಾಮಲಿ ಸ್ಕ್ಯಾನಿಂಗಲ್ಲಿ ಏನೇನು ಗೊತ್ತಾಗುತ್ತೆ, ಈ ಸ್ಕ್ಯಾನಿಂಗ್ ಬಗ್ಗೆ ತಿಳಿಸ್ಕೊಡೋದಾದರೆ ಡಾಕ್ಟರ್? ಅನಾಮಲಿ ಸ್ಕ್ಯಾನ್ ಅಂತ ಯೂಶ್ವಲಿ ಇದು ಸೆಕೆಂಡ್ ಟ್ರೈಮಿಸ್ಟರ್ಲು ಮಕ್ಕಳು ಇದು ಹುಟ್ಟೋದ ಮುಂಚೆ ತಾಯಿಗಳೆಲ್ಲ ಸ್ಕ್ಯಾನ್ ಮಾಡ್ತೀವಿ. ಅದು ರೆಗ್ಯುಲರ್ ಆಗಿ ನಮ್ಮ ಯೂಶ್ವಲಿ ಅರ್ಬನ್ ಸಿಟುವೇಷನ್ಸಲ್ಲೆಲ್ಲ ರೆಗ್ಯುಲರ್ ಆಗಿ ಸಿಟೀಸಲ್ಲೆಲ್ಲ ಡೆಫಿನೆಟ್ ಆಗಿ ಮಾಡ್ತೀವಿ. ಸೊ ಇದು ಮಾಡಿದ್ಮೇಲೆ ಏನಾಗುತ್ತೆ ಅಂತ ನಮ್ಗೆ ಗೊತ್ತಾಗತ್ತೆ ಏನು ಅನಾಮಲಿ ನಮ್ಮ ಹಾರ್ಟಲ್ಲೂ ಮೇಜರ್ ಡಿಫೆಕ್ಟ್ ಏನು ಇದಿದೆ ಅಂತ. ಓಕೆ, ಸೊ ಅದು ಸಪೋಸ್ ಇದು ಹಾರ್ಟ್ ಹೋಲ್ ಇದೆ ಆ ಥರ ಒಂದು ಕಂಡೀಷನ್ಸ್ VSD ನಾನು ಮುಂಚೆ ಹೇಳೋದಲ್ಲ VSD ASD ಆ ಥರ ಏನೂ ಇದೆ ಅಂತ. ಈ ಕಂಡೀಷನ್ಸ್ ಎಲ್ಲ ಆಲ್ಮೋಸ್ಟ್ 99% ಎಲ್ಲ ಟ್ರೀಟೇಬಲ್ ಸಿಟುವೇಷನ್ಲು. ಸೊ ಈ ಸಿಟುವೇಷನ್ಲು ಏನಾಗುತ್ತೆ, ಸಪೋಸ್ ಹುಟ್ಟಿದ ಮೇಲೆ ಆರಾಮ್ದು ಇದು ನಮ್ಮ ಕಾನ್ಫಿಡೆಂಟ್ಲಿ ಅದು ಕ್ಲೋಸ್ ಮಾಡಬೇಕಾಗತ್ತೆ. ಆ್ಯಂಡ್ ಈ ಥರ ಮಕ್ಕಳಿಗೂ ಲೈಫ್ ಎಕ್ಸ್ಪೆಕ್ಟೆನ್ಸಿ ಎಲ್ಲ ಅವರು ನಾರ್ಮಲ್ ಆಗಿ ಬೇರೆ ಮಕ್ಕಳ ಥರ ಆಗುತ್ತೆ. ಸೊ ಅದನ್ನು ಬಟ್ ಅನಾಮಲಿ ಸ್ಕ್ಯಾನ್ ಬೇರೆ ಏನಾಗುತ್ತೆ ಅಂತ ಸಪೋಸ್ ಹಾರ್ಟ್ ಒಳಗಡೆ ಮೇಜರ್ ಪ್ರಾಬ್ಲಮ್ಸ್ ಇದೆ,
ಮೇಜರ್ ಅಂತ ನಮ್ಮ ಹಾರ್ಟ್ ಚೇಂಬರ್ಸ್ ಇರುತ್ತಲ್ಲ 2-4 ಚೇಂಬರ್ಸ್ ಇರುತ್ತೆ, ಅದನ್ನ ಕೆಲವು ಚೇಂಬರ್ ಫಾರ್ಮ್ ಆಗಿಲ್ಲ, ಅಲ್ಲ ಅಥವಾ ಮೇಜರ್ ಪ್ರಾಬ್ಲಮ್ಸ್ ಇದೆ, ಈ ಹೋಲ್ ಅದು ಸಾಕಷ್ಟು ಪ್ರಾಬ್ಲಮ್ಸ್ ಇರುತ್ತೆ, ಮೇಜರ್ ಹಾರ್ಟ್ ಪ್ರಾಬ್ಲಮ್ಸು. ಈ ಥರ ಸಿಚುವೇಶನ್ಸ್ ನಾವೇನು ಮಾಡ್ತೀವಿ ಅಂತ ಯೂಶ್ವಲಿ ಈ ಅನಾಮಲಿ ಸ್ಕ್ಯಾನು ಅದೆಲ್ಲ ನಮ್ಮ ಪೀಡಿಯಾಟ್ರಿಕ್ ನಮ್ಮ ಸರ್ಜನ್ಸ್ ಥರ ಬರಲ್ಲ. ಯೂಶ್ವಲಿ ಇದು ಆಬ್ಸ್ಟೆಟಿಷನ್ಸು, ಗೈನಕಾಲಜಿಸ್ಟ್ ಅವರೇ ಅದನ್ನು ನೋಡ್ತಾನೆ. ಸೊ ಅದಾದಮೇಲೆ ಅವರು ಪೇರೆಂಟ್ಸಂತೂ ಡಿಸ್ಕಸ್ ಮಾಡ್ತೀವಿ. ಸೊ ಈ ಥರ ಪ್ರಾಬ್ಲಮ್ ಇದೆ, ನೀವು ಅದು ಮುಂದೆ ಹೋಗೋಕ್ಕೆ ರೆಡಿ ಇದೆಯಾ, ಸೊ ಆ ಥರ. ಸೊ ಅದು ಪೇರೆಂಟ್ಸು ಅವ್ರ ಬಗ್ಗೆ ಅವರು ಡಿಸಿಷನ್ ತೊಗೋಬೇಕಾಗತ್ತೆ, ಅವ್ರು ಹಿಂಗೆ ಮಾಡಬೇಕು ಅಂತ. ಕೆಲವರು ಮೋಸ್ಟ್ಲಿ ಏನಾಗುತ್ತೆ ಹೇಳ್ತಾರೆ, ಅಲ್ಲ ನಾವು ಪ್ರೆಗ್ನೆನ್ಸಿ ಮುಂದೆ ಹೋಗಿದ್ವಿ ಆ್ಯಂಡ್ ಆಮೇಲೆ ಒಂದ್ಸಲ ಹುಟ್ಟಿದ ಮೇಲೆ ಈ ಥರ ಮಕ್ಕಳಿಗೂ ಸರ್ಜರಿ ಮಾಡಿ ಸರಿ ಮಾಡಿ. ಸೊ ಇದು ಅನಾಮಲಿ ಸ್ಕ್ಯಾನ್ ಅಂತ ಇದು. ಓಕೆ ಡಾಕ್ಟರ್. ಇನ್ನು ಡಾಕ್ಟರ್, ಈ ಹಾರ್ಟ್ ಸರ್ಜರಿ ರಿಸಲ್ಟ್ ಬಗ್ಗೆ ಹೇಳೋದಾದ್ರೆ ತುಂಬ ಜನ ಹೆದರ್ಕೊಳ್ತಾರೆ, ಹಾರ್ಟ್ ಸರ್ಜರಿ ಅಂತಂದರೆ ಸಕ್ಸಸ್ ಆಗುತ್ತೋ ಫೇಲ್ಯೂರ್ ಆಗುತ್ತೋ ಅನ್ನೋಂಥ ಭಯದಲ್ಲೇ ಸರ್ಜರಿಗೆ ಒಳಗಾಗುವಂಥದ್ದು. ಈಗ ಅದರ ರಿಸಲ್ಟ್ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಾ ಡಾಕ್ಟರ್? ಸೊ ಹಾರ್ಟ್ ಸರ್ಜರಿನಲ್ಲಿ ರಿಸಲ್ಟ್ಸ್ ಅನ್ನೋದು ಐ ಥಿಂಕ್ ತುಂಬ ಮುಂದುವರೆದಿದ್ದೀವಿ. ಇಟ್ ಹ್ಯಾಸ್ ಬಿಕಮ್ ವೆರಿ ಪ್ರಿಡಿಕ್ಟಬಲ್. ನಾನು ಪೇಷಂಟ್ಸ್ಗೆ ಯಾವಾಗಲೂ ಒಂದೇ ಹೇಳೋದು, ಇಟ್ ಈಸ್ ಸೇಫರ್ ದೆನ್ ನಾರ್ಮಲ್ ಡೆಲಿವರಿ ಅಂತ. ನಾರ್ಮಲ್ ಡೆಲಿವರಿಲಿ ಯಾರೂ ಹೆದರ್ಕೊಂಡು ಡೆಲಿವರಿ ಮಾಡೋಕ್ಕೆ ಹೋಗಲ್ಲ. ಬಟ್ ದ ರಿಸ್ಕ್ ಫಾರ್ ನಾರ್ಮಲ್ ಡೆಲಿವರಿ ಇಸ್ 200%. ತಾಯಿನೂ ಜೀವ ಕಳ್ಕೊಬೋದು, ಮಗುನೂ ಜೀವ ಕಳ್ಕೊಬೋದು. ವೆರಾಸ್ ಹಾರ್ಟ್ ಸರ್ಜರಿನಲ್ಲಿ ಯೂಶುವಲ್ ಆಗಿ risk is less than 2 to 3%. 97 to 98% ಎಲ್ಲ ಚೆನ್ನಾಗಾಗಿ ಮನೆಗೆ ಹೋಗಿ ದೇ ಹ್ಯಾವ್ ಅ ಗುಡ್ ಕ್ವಾಲಿಟಿ ಆಫ್ ಲೈಫ್. ಮಕ್ಕಳಲ್ಲೂ ಅಷ್ಟೇ, ಹುಟ್ಟಿದ ಮಕ್ಕಳಲ್ಲೂ ಅಷ್ಟೇ, ವಯಸ್ಸಾದವರಲ್ಲೂ ಅಷ್ಟೇ. ಈಗ ದೇರ್ ಲಾಟ್ ಆಫ್ ಟೆಕ್ನಾಲಜಿ ವಿಚ್ ವಿ ಆರ್ ಯೂಸಿಂಗ್ ಟು ದ ಬೆನಿಫಿಟ್. ಮುಖ್ಯವಾಗಿ ಈ ಔಟ್ಕಮ್ಸಿಗೆ ಬೇಕಾಗಿರೋವಂಥದ್ದು ಒನ್ ಈಸ್ ಎಕ್ಸ್ಪರ್ಟೀಸ್ ಆ್ಯಂಡ್ ಸೆಕೆಂಡ್ ಈಸ್ ಟೀಮ್ ವರ್ಕ್. ಅಫ್ಕೋರ್ಸ್ ಎಕ್ವಿಪ್ಮೆಂಟ್ ಬೇಕು, ಆಧುನಿಕವಾದಂಥದ್ದು ಸಪೋರ್ಟ್ ಸಿಸ್ಟಮ್ಸ್ ಬೇಕು, ಬಟ್ ಮುಖ್ಯವಾಗಿ ಟೀಮ್ ವರ್ಕ್ ಬೇಕು. ನಾನು ಡಾಕ್ಟರ್ ಮನೋಜ್ ಆಲ್ಮೋಸ್ಟ್ 21-22 ಇಯರ್ಸಿಂದ ಒಟ್ಟಿಗೆ ಇದ್ದೀವಿ. ದೇರ್ ಆರ್ ಅದರ್ ಟೀಮ್ ಮೆಂಬರ್ಸ್ ವಿತ್ ಅಸ್ ಫಾರ್ ಲಾಸ್ಟ್ 15 to 20 ಇಯರ್ಸ್. ಟೆಕ್ನಿಷಿಯನ್ಸ್ ಇರ್ಬೋದು, ನರ್ಸಸ್ ಇರ್ಬೋದು, ಪರ್ಫ್ಯೂಷನಿಸ್ಟ್ ಅಂತ ಬರ್ತಾರೆ, OT ಟೆಕ್ನಿಷಿಯನ್ಸ್, ಇವರೆಲ್ಲ ಭಾಳ ಮುಖ್ಯ. ICU ಕೇರ್ ಕೂಡ. ಅದಲ್ಲದೆ ನಮ್ಮ ಕಾರ್ಡಿಯಾಲಜಿ ಟೀಮ್ ಜೊತೆ ನಾವು ವಿ ವರ್ಕ್ ಕ್ಲೋಸ್ಲಿ. ನಿಯೋನೆಟಾಲಜಿಸ್ಟ್ ಇರ್ತಾರೆ ಮಕ್ಕಳಲ್ಲಿ, ಪೀಡಿಯಾಟ್ರಿಷಿಯನ್ಸು, ನಿಯೋನೆಟಾಲಜಿಸ್ಟ್, ಎಲ್ಲ ಇನ್ಫೆಕ್ಷಸ್ ಡಿಸೀಸ್ ಸ್ಪೆಷಲಿಸ್ಟು, ನ್ಯೂಟ್ರಿಷನ್ನು, ಫಿಸಿಯೋಥೆರಪಿಸ್ಟು, ಇವರೆಲ್ಲ ಒಟ್ಟುಗೂಡಿ ಪೇಷಂಟ್ಗೆ ಒಳ್ಳೆಯದಾಗಲಿ ಅಂತ ಕೆಲಸ ಮಾಡಿದಾಗ ಔಟ್ಕಮ್ಸ್ ಆರ್ ಗುಡ್. ಸೊ ವಿ ಹ್ಯಾವ್ ಆಲ್ಮೋಸ್ಟ್ ಆಗಲೇ ಹೇಳ್ದಂಗೆ ಓನ್ಲಿ 2 to 3% ರಿಸ್ಕ್ ಇರುತ್ತೆ. ಅದಲ್ಲದೆ ಮೋರ್ ಇಂಪಾರ್ಟೆಂಟ್ ಅಂದರೆ ಕಾಮನ್ ಸೆನ್ಸ್ ಅಪ್ರೋಚ್. ಈಗ ನ್ಯೂ ಫ್ಯಾಷನ್ ಹ್ಯಾಸ್ ಬೀನ್ ಟು ಡೂ ಫ್ಯಾನ್ಸಿ ಥಿಂಗ್ಸು, ಏನೋ ಒಂದು ಹೊಸ ಇನ್ಸ್ಟ್ರೂಮೆಂಟ್ ಇದೆ ಅಥವಾ ಹೊಸ ಎಕ್ವಿಪ್ಮೆಂಟ್ ಇದೆ ಅಂದ್ಬಿಟ್ಟು ಅದನ್ನು ಮಾಡ್ಕೊಂಡು ಹೋಗೋದು, ಅದು ಕಾಮನ್ ಸೆನ್ಸ್ ಅಪ್ರೋಚ್ ಅಲ್ಲ. ಐ ಥಿಂಕ್ ಮೆಚ್ಯೂರ್ ಅಪ್ರೋಚ್ ಈಸ್ ಸೇಫ್ಟಿ ಮುಖ್ಯ. ಯಾರೇ ಈಗ ನನ್ನ ಮನೇಲಿ ಯಾರಿಗಾದರೂ ಅಥವಾ ನಿಮ್ಮ ಮನೇಲಿ ಯಾರಿಗಾದರೂ ಆಪ್ರೇಷನ್ ಬೇಕಾದರೆ ನೀವು ಎಕ್ಸ್ಪೆಕ್ಟ್ ಮಾಡುವಂಥದ್ದೇನು, ಚೆನ್ನಾಗಾಗಿ ಮನೆಗೆ ಹೋಗ್ತಾರಾ ಅನ್ನೋದು. ಅದೊಂದೇ ಪ್ರಶ್ನೆ. ನೀವು ಹೇಗೆ ಮಾಡ್ತೀರಾ, ಯಾವ ರೀತಿ ಮಾಡ್ತೀರಾ, ಅಲ್ಲಿಂದ ಮಾಡ್ತೀರಾ, ಈ ಕಡೆ ಏನು ಮಾಡ್ತೀರಾ ಈಸ್ ನಾಟ್ ಇಂಪಾರ್ಟೆಂಟ್. ಸೊ ದ ಇಂಪಾರ್ಟೆನ್ಸ್ ಈಸ್ ಸೇಫ್ಟಿ ಈಸ್ ದ ಪ್ರೈಮರಿ ಕನ್ಸರ್ನ್. ಸೇಫಾಗಿ ಸರ್ಜರಿ ಮಾಡೋಕ್ಕೆ ಏನೇನು ಮಾಡಬೇಕು ಅದನ್ನು ಮಾಡಬೇಕು. ನಾವು ಭಾಳ ಸಿಂಪಲಾಗಿ ಒಂದೇ ಯೋಚನೆ ಮಾಡೋದು, ನಮ್ಮ ಮನೆಯವ್ರಿಗೆ ನಾನೇನು ಆಪ್ರೇಷನ್ ಮಾಡಿದ್ರೆ ಈ ಪ್ರಾಬ್ಲಮ್ ಇದ್ದರೆ ಏನು ಮಾಡ್ತೀನಿ ಅಂತ ನಾನು ಕೇಳ್ಕೊಳ್ತೀನಿ. ಆವಾಗ ಐ ವಿಲ್ ಡೂ ದ ಸೇಮ್ ಫಾರ್ ಎನಿಬಡಿ ಎಲ್ಸ್. ಸೊ ಹಾಗಾಗಿ ವಿ ಡೋಂಟ್ ಟ್ರೈ ಟು ಹೊಸ ಗ್ಯಾಡ್ಜೆಟ್ಸ್ ಇದೆ ಅಂತ ವಿ ಶುಡ್ ನಾಟ್ ಪುಷ್ ಇಟ್. ಎಲ್ಲಿ ಯೂಸ್ ಮಾಡಬೇಕೋ ಅಲ್ಲಿ ಸೈಂಟಿಫಿಕ್ಕಾಗಿ ಕರೆಕ್ಟಾಗಿದೆಯೋ ಅಲ್ಲಿ ಯೂಸ್ ಮಾಡಬೇಕು. ಸೇಫ್ಟಿ ಇಸ್ ದ ಪ್ರೈಮರಿ ಇದು, ಆ್ಯಂಡ್ ಟೀಮ್ ವರ್ಕ್ ಇಸ್ ವೆರಿ ಎಸೆನ್ಷಿಯಲ್. ಅಪೋಲೋ ಹಾಸ್ಪಿಟಲಲ್ಲಿ ಯಾವ ರೀತಿಯಾದಂತಹ ಫೆಸಿಲಿಟಿಗಳು ಸಿಗುತ್ತೆ? ಈ ಸೇಫ್ಟಿ ಅಂತ ಬಂದರೆ ಅಪೋಲೋ ಹಾಸ್ಪಿಟಲ್ ಎತ್ತಿದ ಕೈ ಗೊತ್ತಿದೆ. ಹೀಗಾಗಿ ನಿಮ್ಮ ಹಾಸ್ಪಿಟಲ್ ಬಗ್ಗೆ ತಿಳಿಸ್ಕೊಡೋದಾದರೆ ವೀಕ್ಷಕರಿಗೆ. ಸೊ ಆಗಲೇ ಇವತ್ತು ಹೋಲ್ ಪ್ರೋಗ್ರಾಮಲ್ಲಿ ಡಿಸ್ಕಸ್ ಮಾಡ್ದಂಗೆ ಪ್ರತಿಯೊಂದು ಸರ್ಜರಿನೂ ಅಲ್ಲಾಗತ್ತೆ. ಅದಲ್ಲದೆ ಮ್ಯಾನೇಜ್ಮೆಂಟ್ ಸಪೋರ್ಟ್, ಎಕ್ವಿಪ್ಮೆಂಟ್, ಇನ್ಫ್ರಾಸ್ಟ್ರಕ್ಚರ್, ಟೀಮ್ ವರ್ಕ್ ಇವೆಲ್ಲ ಬೇಕಾಗತ್ತೆ. ಅದೆಲ್ಲ ಇದ್ದು ಒಟ್ಟಿಗೆ ಎಲ್ಲರೂ ಕೈಗೂಡಿಸಿ ಕೆಲಸ ಮಾಡಿದಾಗ ಪೇಷಂಟ್ಸ್ ಔಟ್ಕಮ್ ಇಸ್ ವೆರಿ ವೆರಿ ಗುಡ್. ಓಕೆ ಡಾಕ್ಟರ್, ಇವತ್ತಿನ ಸಂಚಿಕೆಯಲ್ಲಿ ಹಾರ್ಟ್ ಸರ್ಜರಿ ಹಾಗೆ ಮಕ್ಕಳಲ್ಲಿ ಕಾಣಿಸಿಕೊಳ್ಳುವಂಥ ಹಾರ್ಟ್ ಸಮಸ್ಯೆಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ಟಿದ್ದಾರೆ. ಇಬ್ಬರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ.
ಎಸ್ ವೀಕ್ಷಕರೇ, ನೋಡಿದ್ವಿ ನಿನ್ನೆ ಮತ್ತು ಇವತ್ತಿನ ಸಂಚಿಕೆಯಲ್ಲಿ ಹಾರ್ಟ್ ರಿಲೇಟೆಡ್ ಸಮಸ್ಯೆಗಳ ಬಗ್ಗೆ ವೈದ್ಯರು ನಮಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಾರೆ. ನಮ್ಮ ಆಧುನಿಕ ಜೀವನ ಶೈಲಿಯಲ್ಲಿ ನಾವು ಉತ್ತಮವಾದಂಥ ಜೀವನ ಶೈಲಿಯನ್ನು ರೂಪಿಸಿಕೊಂಡು ಹೆಲ್ದಿ ಆದಂಥ ಆಹಾರ ಅಭ್ಯಾಸವನ್ನು ಮಾಡಿಕೊಂಡು ಕೆಟ್ಟ ಚಟಗಳನ್ನು ಬಿಟ್ಟರೆ ಆದಷ್ಟು ನಮ್ಮ ಹೃದಯ ಆರೋಗ್ಯಕರವಾಗಿರುತ್ತೆ ಅಂತ ವೈದ್ಯರು ಕೂಡ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅದೇ ರೀತಿ ಇರೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ಟಾಪಿಕ್ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸಿರಿ ಕನ್ನಡ.